महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ಮನಃ ಪ್ರಧಾನ ದೃಷ್ಟಿಯ ಉಪದೇಶ ನಡೆಯುತ್ತಾ ಇದೆ. ಇದರಲ್ಲಿ ಓಂಕಾರದ ಉಪಾಸನ ಉತ್ತಮಾಧಿಕಾರಿಗೆ ಓಂಕಾರವು ಪ್ರಕ್ರಿಯೆಯಾಗಿ ಬಳಸಿ, ಅಂದರೆ ಅವರು ಓಂಕಾರವನ್ನು ಅಭಿಧಾನ ದೃಷ್ಟಿಯ ಬಳಸಿ ಸ್ವರೂಪವನ್ನು ತಿಳ್ಕೊಳ್ತಾನೆ. ಅಂದರೆ ಎರಡೂ ಇದೆ. ಓಂಕಾರವನ್ನು ಪ್ರಕ್ರಿಯೆಯಾಗಿ ಬಳಸುವುದು ಆಗುತ್ತದೆ, ಉಪಾಸನೆಯೂ ಮಾಡಬಹುದು. ಉಪಾಸನ ಮಾಡುವುದರಿಂದ ಮನಸ್ಸು ಶುದ್ಧವಾಗಿ, ಏಕಾಗ್ರವಾಗಿ, ಅಂತರ್ಮುಖವಾಗಿ ತತ್ವ ವಿಚಾರಕ್ಕೆ ಯೋಗ್ಯತೆ ಉಂಟು ಮಾಡುತ್ತದೆ. ಇಲ್ಲಿ ಉಪಾಸನಂಚ ವಾರ್ತಿಕಕಾರರ ವಾಕ್ಯವನ್ನು ಸ್ವಾಮೀಜಿ ಉದಾಹರಿಸಿದ್ದಾರೆ. ಉಪಾಸನಂಚ ಯತ್ಕಿಂಚಿತ್ ವಿದ್ಯಾ ಪ್ರಕರಣೇ ಶ್ರುತಂ. ಜ್ಞಾನ ಪ್ರಕರಣದಲ್ಲಿ ಪರಮಾತ್ಮನ ಉಪಾಸನೆಗಳು ಅಲ್ಲೆಲ್ಲಿ ಉಪದಿಷ್ಟವಾಗಿವೆ. ಅದು ಏಕೆ ಅಂದರೆ ತದಪ್ಯೈಕಾತ್ಮ್ಯ ವಿಜ್ಞಾನ ಯೋಗ್ಯತ್ವಾಯ ಇವ ಕಲ್ಪತೆ. ಏಕತ್ವ ಜ್ಞಾನ ಅಂದರೆ ಜ್ಞಾನಕ್ಕೆ ಮನುಷ್ಯನನ್ನು ಅಂದರೆ ಸಾಧಕನನ್ನು ಯೋಗ್ಯನನ್ನು ಮಾಡಲಿಕ್ಕೆ, ಅಂದರೆ ಅವರ ಯೋಗ್ಯತೆಯನ್ನು ಪಡ್ಕೊಳ್ಳೋದಕ್ಕೆ, ಅಂದರೆ ಮನಸ್ಸಿನ ಅಂತರ್ಮುಖತೆ ಶುದ್ಧತೆ, ಅಂತರ್ಮುಖತ ಶುದ್ಧತೆ ವೈರಾಗ್ಯವಾಗುತ್ತದೆ, ಏಕಾಗ್ರತೆ ಬರುತ್ತದೆ, ಅಂತರ್ಮುಖತ ಆಗುತ್ತದೆ ಅಲ್ಲವೇ. ಇದಕ್ಕೋಸ್ಕರ ಮನಸ್ಸಿಗೆ ಸೂಕ್ಷ್ಮತೆ ಬರಬೇಕು, ಚಾಂಚಲ್ಯ ಬಿಡಬೇಕು, ಸೂಕ್ಷ್ಮತೆ ಉಂಟಾಗಬೇಕು. ಆಯಿತು. ಈಗ ಇನ್ನೊಂದು ಇದಂಚ ಪರಮ ತಾತ್ಪರ್ಯ ದೃಷ್ಟಿಯ ಉಚ್ಯತೆ. ಆದರೆ ಮಂದ ಮಧ್ಯಮ ಅಧಿಕಾರಿಗಳಿಗೆ, ಯಾಕಂದರೆ ಅಧಿಕಾರಿಗಳು ಮೂರು ಬಗೆ ಇರುತ್ತಾರೆ: ಉತ್ತಮಾಧಿಕಾರಿ, ಮಧ್ಯಾಧಿಕಾರಿ, ಮಂದಾಧಿಕಾರಿ. ಮಂದ ಅಂದರೆ ಇನ್ನು ಪೂರ್ತಿ ಕೆಳಮಟ್ಟದ ಅಧಿಕಾರಿ. ಕೇಳಿಸ್ತಾ ಇದೆಯಾ? ಏನು ತಿರುಗುತ್ತಾ ಇದೆ? ಐ ಥಿಂಕ್ ದಿಸ್ ಈಸ್ ಬೆಟರ್. ಓಕೆ. ಮಂದ ಮಧ್ಯಮಾಧಿಕಾರಿಣಾಂತು ಬ್ರಹ್ಮ ಪ್ರತಿಪತ್ತಯೇ ಆಲಂಬನಮಪಭವತಿ ಓಂಕಾರಃ ಇತ್ಯವೋಚಂ. ಮಧ್ಯಮ ಅಧಿಕಾರಿ, ಮಂದಾಧಿಕಾರಿ ಅದೇ ಓಂಕಾರವನ್ನು ಉಪಾಸನ ಮಾಡಬಹುದು. ತಥಾಚ ಶ್ರುತ್ಯಂತರಂ, ಕಠೋಪನಿಷತ್ತು ಹೇಳುತ್ತದೆ, ಏತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ. ಹೀಗೆ. ಈಗ ಇದರ ಮೇಲೆ ನಾನೇನು ಹೆಚ್ಚೇನು ಹೇಳಬೇಕಾಗಿಲ್ಲ. ಈ ಓಂಕಾರವು ಮಂದ ಮಧ್ಯಮ ಅಧಿಕಾರಿಗೆ ಉಪಾಸನಕ್ಕೆ ಉಪಯೋಗವಾಗ್ತದೆ. ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಮುಂದೆ ಬರೆಯೋಣ. ಮಂದ ಮಧ್ಯ ಶಿಷ್ಯ ಪ್ರಶ್ನ. ಎರಡನೇ ಪ್ರಶ್ನ, ಮಂದ ಮಧ್ಯಮಾಧಿಕಾರಿಭಿಃ ಕಥಂ ಓಂಕಾರಃ ಉಪಾಸನೀಯ. ಮಂದ ಮಧ್ಯಮ ಅಧಿಕಾರಿ ಓಂಕಾರವನ್ನು ಹೇಗೆ ಉಪಾಸನ ಮಾಡಬೇಕು, ಅದು ಪ್ರಶ್ನ. ಏತದುಕ್ತಂ ಪ್ರಶ್ನೋಪನಿಷದಿ. ಇದನ್ನು ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ್ದಾರೆ ನೋಡಿ. ಏತದ್ವೈ ಸತ್ಯಕಾಮ ಪರಂಚ, ಅಂದರೆ ಪ್ರಶ್ನದಲ್ಲಿ 6 ಪ್ರಶ್ನೆಗಳಿವೆ. ಐ ಥಿಂಕ್ ಓಂಕಾರ ಉಪಾಸನ 4, 5ನೇ ಪ್ರಶ್ನೆ. 5ನೆಯ ಪ್ರಶ್ನದಲ್ಲಿ ಓಂಕಾರ ಉಪಾಸನೆ. ಏತದ್ವೈ ಸತ್ಯಕಾಮ ಪರಂಚ ಅಪರಂಚ ಬ್ರಹ್ಮ ಯದೋಂಕಾರ. ಪರಬ್ರಹ್ಮ ಪ್ರಾಪ್ತಿಗಾಗಲಿ ಅಪರಬ್ರಹ್ಮ ಪ್ರಾಪ್ತಿಗಾಗಲಿ ಓಂಕಾರವನ್ನು ಬಳಸಬಹುದು. ತಸ್ಮಾತ್ ವಿದ್ವಾನ್ ಏತೇನೈವ ಆಯತನೇನ ಏಕತರಮನ್ವೇತಿ. ಇದೇ ಓಂಕಾರ ಸಹಾಯದಿಂದ
ಸಗುಣ ಬ್ರಹ್ಮ ಆಗುತ್ತದೆ, ನಿರ್ಗುಣ ಬ್ರಹ್ಮ ಆಗುತ್ತದೆ. ಇದರಿಂದ ತತ್ರೈವ ಭಾಷ್ಯಂ, ಅಲ್ಲಿ ಭಾಷ್ಯ ಹೇಳ್ತಾ ಇದೆ ನೋಡಿ. ಪರಂ ಹಿ ಬ್ರಹ್ಮ ಶಬ್ದಾದ್ಯುಪಲಕ್ಷಣ ಅನರ್ಹಂ ಸರ್ವಧರ್ಮ ವಿಶೇಷ ವರ್ಜಿತಂ ಅಥೋ ನ ಶಕ್ಯಂ ಅತೀಂದ್ರಿಯ ಗೋಚರತ್ವಾತ್ ಕೇವಲೇನ ಮನಸ ಅವಗಾಹಿತುಂ. ನಿರ್ಗುಣ ಬ್ರಹ್ಮ ಅಂದ್ರೆ ಏನು? ಪರಂ ಬ್ರಹ್ಮ ಶಬ್ದಾದ್ಯುಪಲಕ್ಷಣ ಅನರ್ಹಂ, ಯಾವ ಮಾತುನಿಂದ ಊಹಿಸಕ್ಕಾಗಲ್ಲ, ವರ್ಣಿಸಕ್ಕಾಗಲ್ಲ, ಮಾತುಗಳಿಂದ ವರ್ಣಿಸಕ್ಕಾಗಲ್ಲ, ಮನಸ್ಸಿನಿಂದ ಊಹಿಸಕ್ಕಾಗಲ್ಲ ಅಂತ ನಿರ್ಗುಣ ಬ್ರಹ್ಮ ಸರ್ವಧರ್ಮ ವಿಶೇಷ ವರ್ಜಿತಂ. ಯಾವ ಧರ್ಮಗಳು ಯಾವ ವಿಶೇಷಗಳು ಇಲ್ಲದ ಪರಮಾತ್ಮ. ಅಥೋ ನಶಕ್ಯಂ ಅತೀಂದ್ರಿಯ ಗೋಚರತ್ವಾತ್ ಕೇವಲೇನ ಮನಸ ಅವಗಾಹಿತಂ. ಅಂತ ಪರಮಾತ್ಮನನ್ನು ನೇರಾಗಿ ವಿಚಾರ ಮಾಡುವುದು ಅಸಂಭವ ಎಂದು ಹೇಳ್ತಾ ಇದ್ದಾರೆ. ಅಸಂಭವ ಅಂದ್ರೆ ಉತ್ತಮಾಧಿಕಾರಿ ಮಾಡ್ತಾನೆ. ಹೇಗೆ ಮಾಡುತ್ತಾನೆ? ಅಧ್ಯಾರೋಪವಾದದಿಂದ ನೇರಾಗಿ ಅನುಭವದಲ್ಲೇ ನಿಂತಿರುತ್ತಾನೆ. ಮಧ್ಯಮ ಅಧಿಕಾರಿಗೆ ಅದು ಕಷ್ಟ. ಅದಕ್ಕೋಸ್ಕರ ಓಂಕಾರವನ್ನು ಇಟ್ಕೊಂಡು ಉಪಾಸನ ಮಾಡ್ತಾನೆ. ಮನಸ ಅವಗಾಹಿತುಂ. ಓಂಕಾರೇತು ವಿಷ್ಣುವಾದಿ ಪ್ರತಿಮಾ ಸ್ಥಾನೀಯೇ ಭಕ್ತ್ಯಾ ಆವೇದಿತ ಭಕ್ತ್ಯಾ ಆವೇಶಿತ ಬ್ರಹ್ಮಭಾವೇ ಧ್ಯಾಯಿನಾಂ ತತ್ ಪ್ರಸೀದತಿ ತ್ಯವಗಮ್ಯತೆ ಶಾಸ್ತ್ರ ಪ್ರಾಮಾಣ್ಯ. ನೇರಾಗಿ ನಿರ್ಗುಣ ಬ್ರಹ್ಮವನ್ನು ಧ್ಯಾನ ಮಾಡಕ್ಕಾಗಲ್ಲ, ಆದ್ದರಿಂದ ಓಂಕಾರ ಸಹಾಯದಿಂದ ಮಾಡಬಹುದು. ಇಲ್ಲಿ ನೋಡಿ, ರಾಮ, ಕೃಷ್ಣ, ಶಿವ ಮುಂತಾದ ರೂಪಗಳನ್ನು ಎರಡು ಬಗೆನೂ ನೋಡಬಹುದು. ಅಂದ್ರೇನು? ರಾಮಾಯಣ ಇದೆ, ರಾಮನನ್ನು, ಅಥವಾ ಕೃಷ್ಣ, ಭಾಗವತದಲ್ಲಿ ಕೃಷ್ಣನ ಭಕ್ತಿ ಇದೆ. ಅದು ನಿರ್ಗುಣ ಭಕ್ತಿಯಾಗಬಹುದು, ಸಗುಣ ಭಕ್ತಿ ಆಗಬಹುದು. ನಿರ್ಗುಣ ಭಕ್ತಿಗೆ ರಾಮಾವತಾರ ಬೇಡ ಎಂದು ತಿಳ್ಕೊಳ್ಳಬೇಡಿ. ಇದೊಂದು ವಿಚಿತ್ರ ಪದ್ಧತಿ ನೋಡಿ. ಎಷ್ಟೋ ಜನರಿಗೆ ಗೊತ್ತಿಲ್ಲ, ರಾಮಚಂದ್ರನ ಲೀಲಾ ರೂಪ ಗುಣಗಳನ್ನಿಟ್ಟುಕೊಂಡು ಉಪಾಸನ ಮಾಡಿದ್ದರೆ ಅದು ಸಗುಣೋಪಾಸನ ಆಗುತ್ತದೆ, ಅದು ನಿರ್ಗುಣೋಪಾಸನೂ ಆಗಬಹುದು. ಅದು ನೋಡಿ, ಅದು ಆಶ್ಚರ್ಯ. ಸಾಮಾನ್ಯವಾಗಿ ಭಾಗವತದಲ್ಲಿ ಕೃಷ್ಣ ಲೀಲೆ ಇದೆ. ಕೃಷ್ಣನ ಜನ್ಮ, ಗುಣಗಳು, ಲೀಲೆ, ಮಹಿಮೆ ಇದೆಲ್ಲ ಸಗುಣ ಬ್ರಹ್ಮೋಪಾಸನ ಎಂದು ತಿಳ್ಕೊಳ್ತೀವಿ. ಹೌದು, ಸಗುಣ ಬ್ರಹ್ಮ ಆಗುತ್ತದೆ. ಅದೇ ಶ್ರೀಕೃಷ್ಣನನ್ನು ನಿರ್ಗುಣ ಬ್ರಹ್ಮಕ್ಕೂ ಉಪಯೋಗಿಸಬಹುದು. ಅಂದ್ರೆ ಸಗುಣನ ಶ್ರೀಕೃಷ್ಣ ಜನ್ಮ, ರೂಪಗಳು, ಗುಣಗಳು, ಅವರ ಅವತಾರ, ಅದೇ ಅವತಾರವನ್ನು ನಿರ್ಗುಣ ಬ್ರಹ್ಮಕ್ಕೂ ಬಳಸಬಹುದು. ಇದು ನೋಡಿ ವಿಚಿತ್ರ. ಅದೇ ಅವತಾರವನ್ನು ಸಗುಣ ಬ್ರಹ್ಮೋಪಾಸನ, ನಿರ್ಗುಣ ಬ್ರಹ್ಮೋಪಾಸನ ಎರಡಕ್ಕೂ ಬಳಸಬಹುದು. ಇದು ಇಲ್ಲಿ ಬೇಕಾಗಿರುವ ವಿಷಯ. ಸಗುಣ ಬ್ರಹ್ಮಕ್ಕೆ ಮಾಡೇ ಮಾಡ್ತೀವಿ, ಸಗುಣ ವಿಚಾರ ಇದ್ದೇ ಇದೆ. ಹಾಗೆ ಸಗುಣ ವಿಚಾರ ಹೇಗೆ ಮಾಡ್ತೀವೋ ನಿರ್ಗುಣಕ್ಕೂ ಅದೇ ರಾಮನ ಅವತಾರ, ಲೀಲಾ, ಗುಣಗಳು ಅದು ಬಳಸಬಹುದು. ಕೃಷ್ಣನದು ಬಳಸಬಹುದು, ಶಿವನು ಬಳಸಬಹುದು. ಹಾಗೆ ಅದರಿಂದ ಓಂಕಾರೇತು, ಏಕೆಂದ್ರೆ ಆಲಂಬನ ಇಟ್ಕೊಂಡರೆ, ಆಲಂಬನ ಅಂದ್ರೆ ಪರಮಾತ್ಮ ಉಪಾಸನೆಗೆ ಓಂಕಾರವನ್ನು ಅಥವಾ ರಾಮಕೃಷ್ಣ ಶಿವಾದಿಗಳನ್ನು ಆಲಂಬನ ಇಟ್ಕೊಂಡರೆ ಭಕ್ತಿಯಿಂದ ಆವೇಶಿತ ಬ್ರಹ್ಮಭಾವೇ ಧ್ಯಾನ ಮಾಡುವುದು ಸುಲಭವಾಗುತ್ತದೆ. ಯಾವುದು ಇಟ್ಕೊಳ್ಳದೆ ನೇರಾಗಿ ಅಂದ್ರೆ ಮನಸ್ಸು ಏನು ಸಿಗಲ್ಲ, ಜಾರಿ ಹೋಗುತ್ತದೆ. ಅಂದ್ರೆ ಮನಸ್ಸು ಪರಮಾತ್ಮನಲ್ಲಿ ನಿಲ್ಲುವುದೇ ಅಲ್ಲ, ನಾಮರೂಪ ಪ್ರಪಂಚನೇ ಬಂದುಬಿಡುತ್ತದೆ. ಸೊ ಇಲ್ಲಿ ಓಂಕಾರೇ ವಿಷ್ಣುವಾದಿ ಪ್ರತಿಮಾ ಸ್ಥಾನೀಯೇ ಭಕ್ತ್ಯಾ ಆವೇಶಿತ ಬ್ರಹ್ಮಭಾವೇ. ಆ ಓಂಕಾರವನ್ನು ಹೇಗೆ ಮಾಡಬೇಕು ನಾನು ಹಿಂದೆ ಹೇಳಿದ್ದೆ ನೋಡಿ. ಯೋಗಿಗಳ ಧ್ಯಾನ ಬೇರೆ, ಭಕ್ತರ ಧ್ಯಾನ ಬೇರೆ. ಭಕ್ತರ ಅಥವಾ ವೈದಿಕ ಅಂದ್ರೆ ಶಾಸ್ತ್ರೋಕ್ತ ಉಪಾಸನೆ. ಯೋಗಿಗಳ ಧ್ಯಾನದಲ್ಲಿ ಓಂಕಾರ ಇಟ್ಕೊಳ್ತಾರೆ, ಅದರ ಮೇಲೆ ಸೆಂಟಿಮೆಂಟು, ಭಕ್ತಿ ಭಾವ ಇಟ್ಕೊಳ್ಳಲ್ಲ. ಸುಮ್ಮನೆ ಏಕಾಗ್ರತಕ್ಕೆ ಸಹಾಯಕ ಅಷ್ಟೇ. ಏಕಾಗ್ರತಕ್ಕೆ ಸಹಾಯ. ಅದೇ ಏಕಾಗ್ರವಾಗಿ ಆಗಿ ಮನಸ್ಸು
ಶಾಂತವಾಗಿ ಬಿಡ್ತದೆ, ಅಷ್ಟೇ, ಏಕಾಗ್ರವಾಗ್ತದೆ. ಇಲ್ಲಿ ಭಕ್ತ್ಯಾವೇಶಿತ ಬ್ರಹ್ಮಭಾವೇ ಶಂಕರಾಚಾರ್ಯರು ಹೇಳ್ತಾರೆ. ಓಂಕಾರವನ್ನು ಭಕ್ತಿಯಿಂದ ಆವೇಶ ಅಂದರೆ ನಮ್ಮ ಹೃದಯದ ಭಕ್ತಿ ಭಾವವನ್ನು ಓಂಕಾರದಲ್ಲಿಟ್ಟದು ಮಾಡಬೇಕು. ಜನರಿಗೆ ಈ ಸಂಸ್ಕಾರ ಕಡಿಮೆ ಆಗಿದೆ. ವೈದಿಕ ಯಜ್ಞಗಳಲ್ಲಿ ಒಂದು ಅಷ್ಟು ಸಂಸ್ಕಾರವಿಲ್ಲ. ಉದಾಹರಣೆಗೆ ನೋಡಿ, ಒಂದು ರಾಮಚಂದ್ರನ ವಿಗ್ರಹ ಮಂದಿರದಲ್ಲಿ, ಕೃಷ್ಣನ ಫೋಟೋ ನೋಡಿದ್ದರೆ ಮನಸ್ಸಿಗೆ ಎಷ್ಟು ಭಕ್ತಿ ಭಾವ ಉಂಟಾಗ್ತದೋ, ಅಗ್ನಿ ನೋಡಿದ್ದರೆ ಅಷ್ಟು ಅನಿಸಲ್ಲ. ಏಕೆ ಅಂದರೆ ಸಂಸ್ಕಾರವಿಲ್ಲ, ಆದರೆ ವೈದಿಕರು ಅಗ್ನಿಯನ್ನು ಭಕ್ತಿ ಭಾವದಿಂದ ನೋಡ್ತಾರೆ. ಅಗ್ನಿ ಕಂಡು ಬಂದರೆ ಸಾಕು, ಅವರಿಗೆ ಸಾಕ್ಷಾತ್ ಪರಮಾತ್ಮ ಎದುರಾಗಿ ಕೂತಿದ್ದಾನೆ ಎಂದು ಪ್ರೀತಿಯಿಂದ ಭಕ್ತಿ ಭಾವದಿಂದ ನೋಡ್ತಾರೆ. ಅಂದರೆ ಸಂಸ್ಕಾರ, ಅಗ್ನಿಯನ್ನೇ ಭಕ್ತಿಯಿಂದ ನೋಡುವ ಸಂಸ್ಕಾರವಿದ್ದರೆ ನಿಮಗೆ ಅದಾಗುತ್ತದೆ. ಇಲ್ಲ ಅಂದ್ರೆ ನಮಗೆ ಪೌರಾಣಿಕ ರಾಮಕೃಷ್ಣ, ಸಾಲಿಗ್ರಾಮ, ಶಿವಲಿಂಗ ಇದನ್ನು ನೋಡಿದ್ದರೆ ಜನರಿಗೆ ಭಕ್ತಿ ಭಾವ ಉಂಟಾಗ್ತದೆ ತಮ್ಮ ತಮ್ಮ ಸಂಸ್ಕಾರಕ್ಕೆ. ವೈಷ್ಣವರಿಗೆ ನೋಡಿ ಸಾಲಿಗ್ರಾಮ ನೋಡಿದ್ದರೆ ಎಷ್ಟು ಭಾವದಿಂದ ಕರಗಿ ಹೋಗ್ತಾರೆ, ಆ ಸಂಸ್ಕಾರ ಇರುವವನಿಗೆ. ಶಿವಲಿಂಗ ನೋಡಿದ್ದರೆ ಅವರಿಗಾಗುತ್ತದೆ ಶೈವರಿಗೆ. ದೇವಿಯವರಿಗೆ ಶ್ರೀಚಕ್ರ ನೋಡಿದ್ದರೆ ಇವರಿಗೆ ದೇವಿ ಮೂರ್ತಿ ನೋಡಬಹುದು, ಶ್ರೀಚಕ್ರ ನೋಡಬಹುದು. ಅವರವರ ನಿಮಗೆ ಯಾವ ಯಾವ ಭಾವ ಇರುತ್ತದೋ ಅದು ಸುಮ್ಮನೆ ಚಕ್ರ ಅನಿಸಬಾರದು. ಅದು ನೋಡಿದ್ದರೆ ಒಂದು ಸಜೀವವಾಗಿ ಅಲ್ಲೇ ಎದುರಾಗಿ ಅಮ್ಮ ನಿಂತಿದ್ದಾರೆ ಅನಿಸಬೇಕು. ಆ ಭಾವನ ಅಷ್ಟು ಹೃದಯದ ಪ್ರೀತಿ, ಒಂದು ಸೆಂಟಿಮೆಂಟು, ಒಂದು ಭಾವನ ಆಗಬೇಕು. ಹಾಗೆ ಇಲ್ಲಿ ಭಕ್ತ್ಯ ಆವೇಶಿತ ಬ್ರಹ್ಮಭಾವ, ಭಕ್ತಿ ಭಾವದಿಂದ ಅದರಲ್ಲಿ ಬ್ರಹ್ಮಭಾವ ಇದೆ. ಓಂಕಾರವು ಬ್ರಹ್ಮವೇ ಸಾಕ್ಷಾತ್. ಓಂಕಾರವು ಬ್ರಹ್ಮಕ್ಕೆ ಪ್ರತೀಕ ಎಂದೇ ಅಲ್ಲ, ಓಂಕಾರವು ಸಾಕ್ಷಾತ್ ಪರಮಾತ್ಮವೇ. ನೋಡಿ ಎಷ್ಟು ಚೆನ್ನಾಗಿದೆ. ಏಕೆಂದರೆ ಓಂಕಾರವು ಪರಮಾತ್ಮನ ಅವತಾರ. ಪ್ರತೀಕ ಎಂದು ಹೇಳುವಕ್ಕಿಂತ ಸಾಕ್ಷಾತ್ ಪರಮಾತ್ಮನ ಅವತಾರ. ಹಾಗೆ ನೋಡಬೇಕು. ಅದಕ್ಕೆ ಗುರುಗಳಿಂದ ದೀಕ್ಷೆ ತಗೊಂಡು ಸ್ವಲ್ಪ ಸಂಸ್ಕಾರ ಉಂಟಾದರೆ ಓಂ ಎಂದು ಹೇಳಿಬಿಟ್ರೆ ಸಾಕು, ಇದು ಸಾಕ್ಷಾತ್ ಪರಮಾತ್ಮನ ಅವತಾರವೇ ಅನಿಸುತ್ತದೆ. ಆವೇಶಿತ ಬ್ರಹ್ಮಭಾವೇ. ಇದು ಓಂಕಾರದ ಸಂಸ್ಕಾರವಿರುವವನಿಗೆ ಓಂಕಾರ ನೋಡಿದ್ದರೆ, ಕೇಳಿದ್ದರೆ, ಬಾಯಿದಿಂದ ಹೇಳಿದರೆ ಸಾಕು, ಬ್ರಹ್ಮಭಾವ, ಭಕ್ತಿ ಭಾವ ಸಮೇತ ಇದೆಲ್ಲ ಪರಮಾತ್ಮ ಎಂದು. ಭಾವ ಅಂದ್ರೆ ಯೋಚನ, ಭಕ್ತಿ ಅಂದ್ರೆ ಸೆಂಟಿಮೆಂಟ್, ಎರಡು ಹೇಳ್ತಾ ಇದ್ದೆ. ಭಾವನ, ಓಂಕಾರದ ಭಾವನ ಅಂದ್ರೆ ಯೋಚನ, ಭಾವ ಅಂದ್ರೆ ಸೆಂಟಿಮೆಂಟ್. ಪರಮಾತ್ಮನಲ್ಲಿ ಪೂಜ್ಯ ಭಾವನ, ಪ್ರೇಮ ಎಂಬ ಸೆಂಟಿಮೆಂಟ್ ಬರುತ್ತದೆ. ಇದು ಪರಮಾತ್ಮ ಎಂಬ ಯೋಚನ ಬರುತ್ತದೆ, ಅಂದ್ರೆ ಇಮ್ಯಾಜಿನೇಷನ್. ಎರಡೂ ಆಗುತ್ತದೆ. ಓಂಕಾರವು ಶಾಸ್ತ್ರದಲ್ಲಿ ಹೇಳಿದಲ್ಲ, ಪ್ರಶ್ನೋಪನಿಷತ್ತಿನಲ್ಲಿ ನಾವು ಓದಿಕೊಂಡು ನಾನು ಮಾಡ್ತೀನಿ ಅಂದರೆ, ಇದು ನೋಡಿ, ಈ ವೆಸ್ಟರ್ನ್ ಬುದ್ಧಿ, ಇಂಡಾಲಜಿಸ್ಟ್ ಬುದ್ಧಿ ಬೇಡ. ನಾನು ಮೊದಲೇ ಹೇಳ್ತಾ ಇದ್ದೇನೆ. ಪುಸ್ತಕದಲ್ಲಿ ಹೇಳಿದೆ, ನಾನು ಉಪನಿಷತ್ತು ಪ್ರವಚನ ಕೇಳಿದೆ, ಅದರಿಂದ ನಾನು ಓಂಕಾರ ಮಾಡ್ತೇನೆ. ಹಾಗೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಯಾವ ಉಪಾಸನೆ ಆಗಲಿ ಹೀಗೆ ಮಾಡಬೇಕು ಎಂದು ಪುಸ್ತಕ ಓದಿದ್ದರೆ, ಪ್ರವಚನ ಕೇಳಿದ್ದರೆ ನೀವು ಮಾಡಬಹುದಾ? ಯಾರೋ ಒಬ್ಬ ಡಾಕ್ಟರು ಒಬ್ಬನಿಗೆ ಈ ಔಷಧಿ ಇದು ಹಾಕೋ, ಈ ಆಂಟಿಬಯೋಟಿಕ್ ಅಂತ ಹೇಳ್ಕೊಟ್ಟರೆ, ಅವರ ಮನೆಗೆ ಹೋದ ನಂತರ ಮಿಕ್ಕ ಜನರು ನನಗೂ ಆ ರೋಗ ಇದೆ, ನಾನು ಹಾಕ್ಕೊಳ್ತೀನಿ ಎಂದು ಅವನು ಹಾಕ್ಕೊಳ್ಳಬಹುದಾ? ಪ್ರತಿಯೊಬ್ಬ ವ್ಯಕ್ತಿಗೆ ಪರೀಕ್ಷೆ ಮಾಡಿ ಅವರಿಗೆ ಈ ಔಷಧಿ ಹೊಂದುತ್ತದೋ, ಅವರ ಲಕ್ಷಣಗಳು, ರೋಗ ಲಕ್ಷಣಗಳು ಅವೇ ಇವೆಯೋ ನೋಡಿ, ಪ್ರತಿಯೊಬ್ಬ ಪೇಷಂಟ್ಗೆ ಬಿಡಿಯಾಗಿ ಡಾಕ್ಟರು ಪರೀಕ್ಷೆ ಮಾಡಿ ಔಷಧಿ ನಿರ್ಣಯ ಆಗಬೇಕಾಗ್ತದೆ. ಒಬ್ಬನಿಗೆ ಕೊಟ್ಟಿದ್ದು ಇನ್ನೊಬ್ಬರು ಬಳಸುವ ಹಾಗಿಲ್ಲ. ಹಾಗೆಯೇ ಪುಸ್ತಕದಲ್ಲಿ ಅಲ್ಲಿ ಓಂಕಾರ ಇದೆ, ನಾನು ಮಾಡ್ತೀನಿ, ಅಥವಾ ಇನ್ನೊಬ್ಬರು ಮಾಡ್ತಾ ಇದ್ದಾರಂತೆ, ನೀವೇನು ಮಾಡ್ತಾ ಇದ್ದೀಯಪ್ಪ ಕೇಳಿ ಹೇಳ್ತಾರೆ. ನಾನಿದು ಓಂಕಾರ ಮಾಡ್ತಾ ಇದ್ದೆ, ನಾನು ಮಾಡ್ತೀನಿ, ನೀವು ಮಾಡ್ತಾ ಇದ್ದೀನಿ, ನಾನು ಮಾಡ್ತೀನಿ. ಇದೇನಪ್ಪ? ಅಂಗಡಿಗೆ ಹೋದರೆ ಅವರು ಸಿನಿಮಾ ನೋಡಿದ್ರೆ ನಾನು ಹೋಗಿ ಸಿನಿಮಾ ನೋಡ್ತೀನಿ, ಅವರು ಸೂಪರ್ ಮಾರ್ಕೆಟ್ನಿಂದ ಕೊಂಡುಕೊಂಡು ಬಂದ ನಾನು ಕೊಂಡ್ಕೊಳ್ತೀನಿ. ಇದೇನು? ಇದು ಅವಿವೇಕ. ಅದನ್ನು ಪ್ರತಿಯೊಬ್ಬರೂ ಪುಸ್ತಕದಲ್ಲಿದೆ ಎಂದು ನೋಡಿ ಮಾಡುವ ಹಾಗಿಲ್ಲ. ಅದು ಮತ್ತೆ ಗುರುಮುಖದಿಂದ ದೀಕ್ಷೆ ತಗೊಳ್ಳಬೇಕು. ಛಾಂದೋಗ್ಯದಲ್ಲಿ, ಬೃಹದಾರಣ್ಯಕದಲ್ಲಿ, ತೈತ್ತರೀಯದಲ್ಲಿ ಅನೇಕ ಉಪಾಸನೆಗಳಿವೆ. ಆ ಉಪಾಸನೆಗಳನ್ನು ತಿಳ್ಕೊಳ್ಳುವುದು ಏಕೆ ಅಂದರೆ, ಉಪಾಸನದಲ್ಲಿ ಒಂದು ಪ್ರಿನ್ಸಿಪಲ್ ಇರುತ್ತದೆ, ಅಂದರೆ ಒಂದು ತತ್ವ ಹೇಗೆ ಎಂಬುದು. ಅದು ತಿಳ್ಕೊಂಡು ನೀವು ಯಾವ ಉಪಾಸನದ ದೀಕ್ಷೆ ತಗೊಂಡಿದ್ದೀರೋ
ಕೆಲವು ಅಂಶಗಳು ಎಲ್ಲ ಉಪಾಸನೆಗಳಲ್ಲಿ ಒಂದೇ ಇರುತ್ತವೆ, ಕೆಲವು ವ್ಯತ್ಯಾಸ ಇರುತ್ತೆ. ಆದ್ದರಿಂದ ಇಲ್ಲಿ ಏನು ಸಾಮಾನ್ಯವಾಗಿದೆಯೋ ಆ ಉಪಾಸನದಲ್ಲಿ ಇಲ್ಲಿ ಆ ಅಂಶಗಳನ್ನು ತಿಳ್ಕೊಂಡರೆ ನೀವು ದೀಕ್ಷೆ ತಗೊಂಡಿರುವ ಉಪಾಸನ ಮಾಡಬಹುದು. ಅದರಿಂದ ನೀವು ದೀಕ್ಷೆ ತಗೊಂಡಿರುವ ಉಪಾಸನವೇ ಮಾಡಬೇಕು. ಮಿಕ್ಕದು ತಿಳ್ಕೊಂಡರೆ ಇದರಲ್ಲಿ ಏನಿದೆ ಎನ್ನುವುದು ಸುಮ್ಮನೆ ತಿಳ್ಕೊಂಡು ಬಿಡಬೇಕೇ ಹೊರತು ಆಚರಿಸುವುದಕ್ಕಲ್ಲ. ಅದರಿಂದ ಓಂಕಾರದ ದೀಕ್ಷೆ ಇದ್ದರೆ ನೀವು ಮಾಡಿ. ಓಂಕಾರದ ಉಪಾಸನಾ ದೀಕ್ಷಾ ಸಾಮಾನ್ಯವಾಗಿ ಓಂಕಾರ ಉಪಾಸನಾ ದೀಕ್ಷಾ ಸನ್ಯಾಸಿಗಳಿಗೆ ಕೊಡ್ತಾರೆ, ಮಿಕ್ಕ ಜನರಿಗೆ ಅಧಿಕಾರವಿಲ್ಲ, ಅದು ಶಾಸ್ತ್ರ ನಿಯಮ. ಆದ್ದರಿಂದ ಯಾರಿಗೆ ಆ ದೇವತಾ ಆ ಉಪಾಸನಾ ಪದ್ಧತಿ ದೀಕ್ಷೆ ಇರುತ್ತದೋ ಎಲ್ಲರೂ ಯಾವುದೋ ಒಂದು ತಗೊಳ್ಳಬೇಕು, ಇಲ್ಲದಿದ್ದರೆ ತಗೊಂಡಿ. ಇಷ್ಟುವರೆಗೇನು ಉಪಾಸನ ಇಲ್ಲ ಅಂದರೆ ನಾವೆಲ್ಲ ಮೆಕಾಲೆ ಕಾಲೇಜಿನಲ್ಲಿ ಓದಿ ಬಂದಿರುವವರು, ಯಾರಿಗೇನು ದೀಕ್ಷಾ ಇಲ್ಲ, ಅಲ್ಲೇನೋ ಪ್ರವಚನ ನಡೆಯುತ್ತಾ ಇದೆ ಅಂದ್ರೆ ಹೋಗಿ ಕೂತಿರ್ತಾರೆ. ಕೆಲವು ದಿವಸ ನಂತರ ಹೇಳಿದ್ದು ಚೆನ್ನಾಗಿದೆ ಅಂದ್ರೆ ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟೇ ಆಯಿತು. ಈಗ ಮತ್ತೆ ಅವರಿಗೆ ಉಪಾಸನ ಇಲ್ಲ, ದೀಕ್ಷಾ ಇಲ್ಲ, ಸಾಧನ ಇಲ್ಲ, ಏನಿಲ್ಲ, ಏನೋ ಮಾಡ್ತಾರೆ, ಎಲ್ಲ ಕೇಳ್ತಾರೆ ಅಷ್ಟೇ. ನಿಮಗೆ ಯಾರು ಇಷ್ಟ ದೇವತಾ ಅಂದ್ರೆ ಆಧುನಿಕರು ಏನು ಹೇಳ್ತಾರೋ ಗೊತ್ತಾ? ನನ್ನನ್ನು ನೋಡ್ಲಿಕ್ಕೆ ಬರುತ್ತಾರೆ ಕೆಲವರು, ನಾನು ಕೇಳ್ತೀನಿ ನಿಮ್ಮ ಇಷ್ಟ ದೇವತೆ ಯಾರು ಅಂದ್ರೆ ಅಂಥದ್ದಿಲ್ಲ ಇಲ್ಲ ಎಂದು ಹೇಳ್ತಾರೆ. ನಿಮಗೆ ನಾನು ಮತ್ತೆ ಕೇಳ್ತೀನಿ, ರಾಮ, ಕೃಷ್ಣ, ಶಿವ, ಲಲಿತಾ ಯಾರು ಇಷ್ಟ ಅಂದ್ರೆ ಎಲ್ಲರೂ. ನೀವು ಯಾರು ಉಪಾಸನೆ ಮಾಡ್ತೀವಿ ಅಂದ್ರೆ ಅಂಥದ್ದೇನಿಲ್ಲ. ನೀವು ಯಾವ ಮಂದಿರ, ಯಾವುದು ಪಾರಾಯಣ, ಯಾವುದು ಎಲ್ಲ ಮಂದಿರಕ್ಕೆ ಹೋಗ್ತೀವಿ. ದೀಸ್ ಆರ್ ಆಲ್ ಜಸ್ಟ್ ಲೌಕಿಕರು, ಅವರಿಗೆ ಏನಿಲ್ಲ. ದೀಸ್ ಆರ್ ಆಲ್ ವೆಸ್ಟರ್ನೈಸ್ಡ್. ಮೆಕಾಲೆ ಶಾಲೆಯಲ್ಲಿ ಓದಿಕೊಂಡ ತಾಯಿ ತಂದೆ ಮಾಡಿದ್ದೆ ಮೆಕಾಲೆ. ಆ ಮೆಕಾಲೆ ಸತ್ತು ಹೋದ, ಈಗ ಇಲ್ಲ. ಅವನು ಯಾವಾಗಲೂ 100 ವರ್ಷನೋ ಅದಕ್ಕಿಂತ ಹೆಚ್ಚು, 200 ವರ್ಷನೋ ಗೊತ್ತಿಲ್ಲ, 100-150 ವರ್ಷನೋ ಗೊತ್ತಿಲ್ಲ. ಬಟ್ ಮೆಕಾಲೆಗಳು ಈಗಲೂ ಇದ್ದಾರೆ ಗೊತ್ತಾ? ಅಮ್ಮ ಅಪ್ಪನೇ ದೊಡ್ಡ ಮೆಕಾಲೆಗಳು. ಮಕ್ಕಳಿಗೆ ಅಮ್ಮ ಅಪ್ಪನೇ ದೊಡ್ಡ ಮೆಕಾಲೆ. ಆ ಮೆಕಾಲೆ ಗುರುಗಳ ಹತ್ತಿರ ಕಳಿಸುವುದು ಈ ಅಮ್ಮ ಅಪ್ಪನೇ ಮಾಡುತ್ತಿದ್ದು, ಇವರೇ ದೊಡ್ಡ ಮೆಕಾಲೆ ಆಗಿಬಿಟ್ಟು. ಅದರಿಂದ ಇವರಿಗೆ ಯಾವ ದೀಕ್ಷಾ ಕೊಡಿಸಲ್ಲ. ಒಬ್ಬ ಹುಡುಗನಿಗೆ 20-22 ವರ್ಷ ಆಯಿತು. ನಾನು ಹೇಳಿದ್ದೀನಿ ಉಪನಯನ ಮಾಡಿಸು ಅಂದ್ರೆ ಅವರೇನು ಹೇಳ್ತಾರ ಗೊತ್ತಾ? ಉಪನಯನ ಇದೆಲ್ಲ ಏಕೆ, ಮದುವೆಗೆ ಒಂದು ದಿವಸ ಮುಂಚೆ ಮಾಡಿ ಮದುವೆ ಮಾಡಿದರೆ ಸಾಕು. ಅವರೇನು ಹೇಳ್ತಾರ ಗೊತ್ತಾ? ಅದೆಲ್ಲ ಖರ್ಚಾಗ್ತದೆ ಏಕೆ? ಅದು ನೋಡು ಏನಪ್ಪ, ಉಪನಯನ ಅಂದ್ರೆ ಮದುವೆಗೆ ಮುಂಚೆ ಒಂದು ದಿವಸ ಮಾಡಿ ಮರು ದಿವಸ ಮದುವೆ ಮಾಡ್ತಾರೆ. ಅದು ಮದುವೆಗೆ ಮುಂಚೆ ಉಪನಯನ ಮಾಡುವುದು. ಉಪನಯನ ಏತಕ್ಕೆ ಅಂದ್ರೆ ಬ್ರಹ್ಮಚರ್ಯ ದೀಕ್ಷಾ, ಗುರುಕುಲ ವಾಸ, ವೇದಾಧ್ಯಯನ, ಗಾಯತ್ರಿ ಉಪಾಸನ, ನಿತ್ಯ ಸಮಿಧಾದಾನ ಅಗ್ನಿ ಕಾರ್ಯ ಮಾಡುವುದು, ಮತ್ತೆ ಗುರು ಸೇವಾ, ಅದೊಂದು ಉಪಾಸನ. ಮದುವೆಗೆ ಮುಂಚೆ ಮಾಡುವುದಂದ್ರೆ ಬ್ರಹ್ಮಚರ್ಯ ಬಿಡಿಸುವುದು. ಆವಾಗ ಬ್ರಹ್ಮಚರ್ಯ ದೀಕ್ಷಾ ಬಿಡಿಸಿ ಗೃಹಸ್ಥ ದೀಕ್ಷಾ ಸೇರಿಸ್ತಾರೆ. ಒಂದು ದಿವಸ ಮುಂಚೆ ಮಾಡಿದ್ದರೆ ಏನರ್ಥಪ್ಪ? ಅದು ಬಿಡಿಸುವುದಾಗ್ತಾ ಇದೆ. ಈಗ ಆ ಉಪನಯನ ಆಗೋದಿಲ್ಲ, ಈಗ ಹೀಗೆ ಮಾಡ್ತಾ ಇದ್ದಾರೆ. ಅಂದರೆ ಜನರು ಎಷ್ಟು ಅವಿವೇಕಿಗಳು, ಮೂರ್ಖರು, ಆತ್ಮದ್ರೋಹಿಗಳಂದ್ರೆ ಅದಕ್ಕಿನ್ನ ಭೂತೋನ ಭವಿಷ್ಯತಿ. ಅಬ್ಬಾ, ಈಗ ಮೆಕಾಲೆ ಹೇಳುವುದೇಕೆ? ಇವರೇ ಮೆಕಾಲೆಗಳು, ಇವರಿಗಿಂತ ದೊಡ್ಡ ಮೆಕಾಲೆಗಳಿದ್ದಾರೆ. ಆದ್ದರಿಂದ ಯಾರು ಯಾವ ದೀಕ್ಷೆ ತಗೊಂಡು ಯಾವುದೋ ಒಂದು ಪ್ರತಿಯೊಬ್ಬರಿಗೆ ಇರಬೇಕು. ಭಾರತೀಯರು ಎಂದು ಹೇಳುವಾಗ ಯಾವುದೋ ಒಂದು ದೀಕ್ಷೆ ತಗೊಂಡರೆ ಅವರು ಹಿಂದೂ ಆಗ್ತಾನೆ, ಅಷ್ಟುವರೆಗೂ ಹಿಂದೂ ಆಗಲ್ಲ. ನಾನು ಮೊದಲೇ ಹೇಳ್ತಾ ಇದ್ದೆ, ಯಾರು ಹಿಂದೂ ಆಗಲ್ಲ. ಯಾವುದೋ ಒಂದು ದೀಕ್ಷೆ ಇಟ್ಟುಕೊಂಡು ಆ ಸಾಧನ ಮಾಡ್ತಾ ಇದ್ದರೆ ಯು ಬಿಕಮ್ ಮುಸ್ಲಿಂ. ಅವ್ರಿಗೂ ಮಾಡ್ತಾರೆ. ಸಣ್ಣ ಮಗುವಾಗಿರುವಾಗನೇ ಮುಸ್ಲಿಮು ಕ್ರಿಶ್ಚಿಯನ್ಸ್ಗೂ ಎಲ್ಲರಿಗೂ ದೀಕ್ಷೆ ಕೊಟ್ಟೇ ಬಿಡ್ತಾರೆ. ಹಿಂದೂಗಳಿಗೆ ಮಾತ್ರ ಒಂದು ದುಷ್ಟ ಬುದ್ಧಿ ಇದೆ. ಯಾಕಂದ್ರೆ ಹಿಂದೂಗಳಿಗೆ ಜಗದ್ಗುರುಗಳು ಮೆಕಾಲೆ, ಮುಸ್ಲಿಮರಿಗೆ ಪ್ರವಾದಿ ಮೊಹಮ್ಮದ್, ಕ್ರೈಸ್ತಗಳಿಗೆ ಪೋಪು ಅಥವಾ ಯೇಸು. ಹಿಂದೂಗಳಿಗೆ ಜಗದ್ಗುರುಗಳು ಯಾರು? ಮೆಕಾಲೆ ಅಥವಾ ನೆಹರು. ಮೆಕಾಲೆ ನಂತರ ನೆಹರು ನಂತರ ನಿಮ್ಮ ಅಮ್ಮ ಅಪ್ಪ, ಅವರು ಮೆಕಾಲೆ, ಅವರು ನೆಹರುಗಳೇ. ಅಲ್ಲವೇ? ಇದು ಜನರಿಗೆ. ಆದ್ದರಿಂದ ಅವರಿಗೆ ಉಪಾಸನೆ ಏನೋ ಗೊತ್ತಿಲ್ಲ. ಅಂತವರಿಗೆ ವೇದಾಂತ ಹೇಳು ಅಂದರೆ ಐ ಫೀಲ್ ವೆರಿ ಅಶೇಮ್ಡ್ ಟು ಸ್ಪೀಕ್ ಟು ಸಚ್ ಪೀಪಲ್. ವೆರಿ ಮಚ್ ಅಶೇಮ್ಡ್. ಅಂತವರಿಗೆ ಮಾತಾಡಬೇಕಾ?
ಆಯ್ತು ನೋಡಿ. ಅದರಿಂದ ಉಪಾಸನದಲ್ಲಿ ನಿಮಗೆ ಇಷ್ಟ ದೇವತೆ ಯಾವುದಿರುತ್ತದೋ ಅದನ್ನು ಭಕ್ತಿ ಭಾವದಿಂದ ಆವೇಶ ಅಂದ್ರೆ ಅದರಲ್ಲಿ ಹಾಕಿ ಎಂದರ್ಥ. ಭಕ್ತಿ ಭಾವವನ್ನು ಅದರಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡ್ತಾ ಇರಬೇಕು. ಧ್ಯಾನ ಅಂದ್ರೆ ಒಂದು ಡ್ಯೂಟಿ ಅಲ್ಲ. ಓಕೆ, ಡ್ಯೂಟಿ ಅಂದ್ರೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಮಾಡ್ತೀವಿ, ಮಿಕ್ಕ ದಿವಸ ಎಲ್ಲ ಏನಾದರೂ ಮಾಡ್ಕೋ, ಅದಲ್ಲ. ಧ್ಯಾನವನ್ನು ಪ್ರಧಾನವಾಗಿಟ್ಟುಕೊಂಡು ಮಿಕ್ಕ ಜೀವನ 24 ತಾಸಿನಲ್ಲಿ ಬೆಳಗ್ಗೆ ಸಂಧೆ ಧ್ಯಾನ ಮಾಡಿ, ಮಿಕ್ಕ ಸಮಯವೆಲ್ಲ ಆ ಭಗವತ್ ಪೂಜಾ, ಭಗವತ್ ಸೇವಾ ರೂಪವಾಗಿ ಮಾಡಬೇಕು. ಭಗವತ್ ಸೇವಾ ರೂಪವಾಗಿ ಮಾಡಿದ್ದರೆ ಸ್ವಲ್ಪ ಹೊತ್ತು ಧ್ಯಾನ ಇರುತ್ತದೆ. ಮಿಕ್ಕ ಕರ್ಮಗಳು ಯಾವುದು ಮಾಡ್ತಾ ಇದ್ದೀವೋ ಆ ಕರ್ಮಗಳೆಲ್ಲ ಅದೇ ಭಗವಂತನಿಗೆ ಸೇವಾ ರೂಪವಾಗಿ ಆಗ್ತವೆ. ಅಂದರೆ ಕರ್ಮ ಮಾಡಿದ್ದರೆ ಸೇವಾ ಆಗಬೇಕು, ಧ್ಯಾನ ಮಾಡಿದ್ದರೆ ಅದು ಭಗವದ್ ಉಪಾಸನ ಆಗಬೇಕು. ಅಂದರೆ ಇಡೀ ಜೀವನ ಭಗವಂತನಿಗೆ ಸಮರ್ಪಿಸಿ ಜೀವಿಸುವಂತದ್ದಾಗಬೇಕು, ಅದು ಉಪಾಸನ. ಹೀಗೆ ಇದನ್ನು ರಾಮಕೃಷ್ಣ ಶಿವಾದಿಗಳನ್ನು ಮಾಡುವಾಗ ಅದು ಸಗುಣ ಬ್ರಹ್ಮಕ್ಕೂ ಆಗುತ್ತದೆ. ಅದೇ ರಾಮಕೃಷ್ಣ ಶಿವರನ್ನು ನಿರ್ಗುಣ ಬ್ರಹ್ಮಕ್ಕೂ ಬಳಸಬಹುದು. ಅಯ್ಯೋ, ಇದು ಯಾವಾಗಲೂ ಕೇಳಲಿಲ್ಲ. ಹೌದು, ಕೃಷ್ಣ ಲೀಲಾ, ಕೃಷ್ಣನ ರೂಪ ಇಟ್ಕೊಂಡರೂ ನಿರ್ಗುಣಕ್ಕೆ ಆಗುತ್ತದೆ. ಆದ್ದರಿಂದ ಧ್ಯಾಯಿನಾಂ ತತ್ ಪ್ರಸೀದತಿ ಇತ್ಯವಗಮ್ಯತೆ ಶಾಸ್ತ್ರ ಪ್ರಾಮಾಣ್ಯಾತ್. ಶಾಸ್ತ್ರವು ಹಾಗೆ ಪ್ರಮಾಣ, ಶಾಸ್ತ್ರವು ಹಾಗೆ ಆಜ್ಞೆ ಕೊಡ್ತಾ ಇದೆ. ಆಜ್ಞೆಗನುಗುಣವಾಗಿ ದೀಕ್ಷೆ ತಗೊಂಡು ಹಾಗೆ ಮಾಡಬೇಕು. ತಥಾ ಅಪರಂಚ ಬ್ರಹ್ಮ. ಇದು ಪರಬ್ರಹ್ಮಕ್ಕೆ ಹೀಗೆ ಮಾಡಬಹುದು, ಅಪರಬ್ರಹ್ಮಕ್ಕೂ ಮಾಡಬಹುದು. ಅಂದ್ರೆ ಸಗುಣ ಬ್ರಹ್ಮಕ್ಕೂ ಅದೇ ಓಂಕಾರ ಬಳಸಬಹುದು. ಹಾಗೆ ಅದೇ ಶ್ರೀಕೃಷ್ಣನನ್ನು ಸಗುಣ ಬ್ರಹ್ಮಕ್ಕೆ, ನಿರ್ಗುಣ ಬ್ರಹ್ಮಕ್ಕೆ ಎರಡಕ್ಕೆ ಮಾಡಬಹುದು. ಅದೇ ರಾಮಚಂದ್ರನನ್ನು ಸಗುಣ ಬ್ರಹ್ಮಕ್ಕೆ, ನಿರ್ಗುಣ ಬ್ರಹ್ಮಕ್ಕೆ, ಶಿವನನ್ನು ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಎರಡಕ್ಕೆ ಬಳಸಬಹುದು. ಅದಕ್ಕೋಸ್ಕರ ನೀವು ರಾಮಚಂದ್ರನ ಭಕ್ತನಾದರೆ ಏನ್ ಮಾಡಬೇಕು? ಅಧ್ಯಾತ್ಮ ರಾಮಾಯಣ ಓದಬೇಕು. ನಿರ್ಗುಣ ಬ್ರಹ್ಮಗೆ ರಾಮಚಂದ್ರನ ಗುಣ, ಲೀಲಾ, ಮಹಿಮಾ, ಜನ್ಮಾದಿಗಳು ಅದೆಲ್ಲ ನಿರ್ಗುಣ ಬ್ರಹ್ಮಕ್ಕೆ ಹೇಗೆ ಬಳಸುವುದು ಅದರಲ್ಲಿ ಹೇಳಿದೆ. ಕೃಷ್ಣನಿಗೆ ಭಾಗವತ ನೋಡಬೇಕು, ಶಿವಭಕ್ತನಿಗೆ ಸೂತ ಸಂಹಿತ ಇದೆ, ದೇವಿ ಭಕ್ತನಿಗೆ ಅನೇಕ ಇವೆ, ಉಪನಿಷತ್ತುಗಳಿವೆ, ಲಲಿತಾ ಅದೆಲ್ಲ ಇದೆ. ಓಕೆ, ಆದ್ದರಿಂದ ತದೇವಂ ಓಂಕಾರಂ ಬ್ರಹ್ಮ ಪ್ರತೀಕತ್ವೇನ ಧ್ಯಾತ್ವಾ ಏತೇನ ಇವಾಲಂಬನೇನ ತದನ್ವೇತೇತಿ ಶ್ರುತ್ಯಭಿಪ್ರಾಯ. ಅದರಿಂದ ಓಂಕಾರ ಸಹಾಯದಿಂದ ಪರಮಾತ್ಮನ ಉಪಾಸನ ಮಾಡಿದ್ದರೆ ಏನಾಗುತ್ತದೆ? ಅದು ಫಲ ಹೇಳಬೇಕು. ಮುಂದಿನ ಪ್ರಶ್ನೆ ಶಿಷ್ಯ ಹೇಳ್ತಾನೆ. ತತ್ರಾಪಿ ತಮೃಚೋ ಮನುಷ್ಯ ಲೋಕಮುಪನಯಂತೆ ಸೋಂತರಿಕ್ಷಂ ಯಜುರ್ಭಿರುನ್ನೀಯತೆ ಇತ್ಯವಾಂತರ ಫಲಂ ಶ್ರೂಯತೆ ತತ್ಕಿಂ ಪರಬ್ರಹ್ಮಣಃ ಉತ ತದ ಅಪರಸ್ಯ ಬ್ರಹ್ಮಣ ಉಪಾಸನಮಿತಿ ವಿಷಯೋ ಸಂಶಯೋ ಭವತಿ. ಪ್ರಶ್ನ ಅದೇ ಪ್ರಶ್ನೋಪನಿಷತ್ತಿನಲ್ಲಿ ತಮೃಚೋ, ಯಾರು ಈ ಉಪಾಸನ ಮಾಡ್ತಾರೋ ಅವನಿಗೆ ಋಗ್ ಮಂತ್ರಗಳ ಇದರಿಂದ ಮನುಷ್ಯ ಲೋಕಮುಪನಯತೆ, ಅಕಾರ ಉಕಾರ ಮಕಾರ ಎಂದಿಟ್ಕೊಂಡರಲ್ಲ, ಒಂದೊಂದು ಮಾತ್ರ. ಓನ್ಲಿ ಅಕಾರ ಇಟ್ಕೊಂಡರೆ ಅವರಿಗೇನಾಗುತ್ತದೆ? ಮನುಷ್ಯ ಲೋಕಕ್ಕೆ ಹೋಗ್ತಾನೆ. ಅಂದರೆ ಮನುಷ್ಯನು ಯಾವುದೋ ಒಂದು ಉಪಾಸನದಲ್ಲಿರಬೇಕು. ಮುಂದಿನ ಜನ್ಮ ಮನುಷ್ಯ ಜನ್ಮವೇ ಬರಬೇಕಂದ್ರೆ ಯಾವುದೋ ಒಂದು ಒಳ್ಳೆಯ ಉಪಾಸನದಲ್ಲಿರಬೇಕು. ಯಾವ ಉಪಾಸನ ಮಾಡದಿದ್ದರೆ ಮುಂದಿನ ಜನ್ಮ ಮನುಷ್ಯ ಜನ್ಮ ಎಂದು ಹೇಳಕ್ಕಾಗಲ್ಲ. ಓಕೆ, ತಮೃಚೋ ಮನುಷ್ಯ ಲೋಕಮುಪನಯಂತೆ, ಮುಂದಿನ ಜನ್ಮ ಆದರೆ ಅವರಿಗೆ ಮನುಷ್ಯ ಜನ್ಮನೇ ಇರುತ್ತದೆ. ಸೋಂತರಿಕ್ಷಂ ಯಜುರ್ಭಿರುನ್ನೀಯತೆ, ಯಜುಷ್ಯನಿಂದ ಅಂತರಿಕ್ಷಂ ಅಂದ್ರೆ ಅವರಿಗೆ ಮೇಲೆ ಪಿತೃಲೋಕಕ್ಕೆ ಹೋಗ್ತಾನೆ. ಇತ್ಯವಾಂತರ ಫಲಂ ಶ್ರೂಯತೆ. ಈ ಓಂಕಾರ ಉಪಾಸನಕ್ಕೆ ಈ ಅವಾಂತರ ಫಲ, ಅವಾಂತರ ಅಂದ್ರೆ ಮುಖ್ಯ ಫಲವು ಪರಮಾತ್ಮ, ಅಲ್ಲದೆ ಕೆಲವು ಸೆಕೆಂಡರಿ ಗೌಣ ಫಲಗಳನ್ನು ಹೇಳುವುದುಂಟು. ತತ್ಕಿಂ ಪರಬ್ರಹ್ಮಣಃ ಉತ ಅಪರಸ್ಯ ಬ್ರಹ್ಮಣಃ. ಹಾಗಾದರೆ ಇದು ಈ ಉಪಾಸನ ಪರಬ್ರಹ್ಮವ ಅಪರಬ್ರಹ್ಮವ ಎಂದು ಪ್ರಶ್ನೆ. ಅದಕ್ಕೆ ಗುರುಗಳ ಉತ್ತರ ನೋಡಿ. ತತ್ರ ಸರ್ವತ್ರೈವ ಪರಬ್ರಹ್ಮಣಃ ಏವ ಧ್ಯಾನಂ ಭವತಿ. ನೋಡಿ,
ಪರಬ್ರಹ್ಮ ಅಪರಬ್ರಹ್ಮ ಇಬ್ಬರೇನಿಲ್ಲ, ಇರುವುದೊಂದೇ ಬ್ರಹ್ಮ. ಅದೇ ಬ್ರಹ್ಮನನ್ನು ನೀವು ಗುಣಗಳು ಸೇರಿಸಿಕೊಳ್ತೀರಾ, ಗುಣಗಳು ಬಿಟ್ಟು ನೇರಾಗಿ ನೋಡ್ತೀರಾ ಅಷ್ಟೇ ಹೊರತು ಬ್ರಹ್ಮಗಳು ಎರಡಲ್ಲ. ನೋಡಿದ್ದೀರಾ? ಈಶ್ವರರು ಎರಡು ಈಶ್ವರ ಅಲ್ಲ, ಪರಮಾತ್ಮ ಇಬ್ಬರು ಪರಮಾತ್ಮರಲ್ಲ, ಒಂದೇ ಒಂದು. ಈ ಆಧುನಿಕ ಸಮಾಜ, ಲೌಕಿಕರು ಹೇಳ್ತಾರೆ ನೋಡಿ, ಚಿಲ್ಡ್ರನ್ ಆಫ್ ಲೆಸ್ಸರ್ ಗಾಡ್ ಅಲ್ಲವೇ, ಚಿಲ್ಡ್ರನ್ ಆಫ್ ಹೈಯರ್ ಗಾಡ್. ಈ ಹೈಯರ್ ಗಾಡ್ ಲೆಸ್ಸರ್ ಗಾಡ್ ಎಲ್ಲಿಂದ ಬಂದಿದೆ? ಚಿಲ್ಡ್ರನ್ ಆಫ್ ಲೆಸ್ಸರ್ ಗಾಡ್ ಅಂತೆ. ಗಾಡ್ಗೆ ಲೆಸ್ಸರ್ ಇರುತ್ತಾರ? ಅಂದರೆ ಒಬ್ಬನು ನಮ್ಮ ಅಬ್ರಹಂ ರಿಲಿಜನ್ಗಳನ್ನು ತಂದು ಇಂಡಿಯಾದಲ್ಲಿ ಹೇಗೆ ಹಾರುತ್ತಾ ಇದ್ದಾರೋ ನೋಡಿ. ನಮ್ಮ ಜರ್ನಲಿಸ್ಟ್ ಇದ್ದಾರೆ ನೋಡಿ, ಅವರು ಭಯಂಕರ ಆಂಟಿ ಹಿಂದೂ ಏಜೆಂಟ್ಗಳು, ಭಯಂಕರ. ಬಿ ಕೇರ್ಫುಲ್. ಜರ್ನಲಿಸ್ಟ್ಗಳ ಮೇಲೆ ಗೌರವದಿಂದ ಶ್ರದ್ಧಾ ಭಕ್ತಿಯಿಂದ ಮಾತ್ರ ಓದಬೇಡಿ, ಪರಮದುಷ್ಟರವರು. ಟಿವಿಗಳಾಗಲಿ ನ್ಯೂಸ್ ಪೇಪರ್ಗಳಾಗಲಿ ಓದಿದ್ದು ಕೇಳಿದ್ದು ಪ್ರತಿಯೊಂದು ಮತ್ತೊಂದಿನಿಂದ ವೆರಿಫೈ ಮಾಡಿಕೊಂಡೇ ನಂಬಬೇಕು. 2, 3, 4 ಸಲ ಚೆನ್ನಾಗಿ ನೋಡಿ 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 ಮಾಡಬೇಕು. ಗಾಡ್ ಸೃಷ್ಟಿ ಮಾಡ್ತಾನಂತೆ, ಇನ್ನೊಂದು ಸೈತಾನ್ ಸೃಷ್ಟಿ. ಕೆಲವರು ಗಾಡ್ ಅನುಗ್ರಹಕ್ಕೆ ಪಾತ್ರರಾದರು, ಕೆಲವರು ಸೈತಾನ್ಗೆ ಪಾತ್ರರಾದರು. ಇದು ಪ್ಯೂರ್ಲಿ ಅಬ್ರಹಂ ರಿಲಿಜನ್ದು. ನಮಗೆ ಗಾಡ್ ಅವನೇ, ಭಗವಂತ ಒಬ್ಬನೇ, ಅವನೇ ಭಗವಂತ. ಒಬ್ಬನಂದ್ರೆ ಅವನೇ ಭಗವಂತ. ಜನರಲ್ಲಿ ಭೇದಗಳು ಕಂಡು ಬಂದರೆ ಇದು ನೋಡಿ, ಮನುಷ್ಯರಲ್ಲಿ ಕೆಲವರು ಅದೃಷ್ಟ, ಕೆಲವರು ದುರದೃಷ್ಟವಂತ, ಕೆಲವರು ಕಷ್ಟದಲ್ಲಿದ್ದಾನೆ, ಕೆಲವರು ಸುಖವಾಗಿದ್ದಾರೆ. ಇದಕ್ಕೆ ಕಾರಣವೇನು ಅಂದ್ರೆ ನಮ್ಮ ಶಾಸ್ತ್ರ ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ, ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಕೆಲವರಿಗೆ ಉತ್ತಮ ಗತಿ, ಕೆಲವರಿಗೆ ಅಧಮಗತಿ. ಮನುಷ್ಯ ಜನ್ಮದಲ್ಲಿಯೂ ಕೆಲವರಿಗೆ ಉತ್ತಮ ಪರಿಸ್ಥಿತಿ, ಕೆಲವರಿಗೆ ಕಠಿಣಕರ ಪರಿಸ್ಥಿತಿ. ಇದಕ್ಕೆ ಕಾರಣ ಕರ್ಮಫಲ, ಕರ್ಮವೇ. ಅಷ್ಟೇ ಹೊರತು ಅವನು ಏನು ಧನವಂತನಾದರೆ ಗಾಡ್ ಸೃಷ್ಟಿ ಮಾಡಿದ, ಬಡವನಾದರೆ ಅವರನ್ನು ಸೈತಾನ್ ಸೃಷ್ಟಿ ಮಾಡಿದ. ಅಂದ್ರೆ ಸೃಷ್ಟೇ ಕಷ್ಟದಲ್ಲಿದ್ದರೆ ಇವನನ್ನು ಗಾಡ್ ಫರ್ಸೇಕನ್ ಎಂದು ಹೇಳ್ತಾರೆ. ಗಾಡ್ ಫಿಯರಿಂಗ್, ಗಾಡ್ ಫರ್ಸೇಕನ್, ಇದೆಲ್ಲ ವೆಸ್ಟರ್ನ್ ಭಾಷೆ ಅಲ್ಲವೇ? ನಾವು ಇಂಗ್ಲಿಷ್ನಲ್ಲಿರುವ ಅಬ್ರಹಂ ಮತದ ಅಭಿಪ್ರಾಯಗಳು ನಮಗೆ ಗೊತ್ತಿಲ್ಲದೆ ನಾವು ಆ ಇಂಗ್ಲಿಷ್ ಭಾಷೆಯಿಂದ ಬಳಸ್ತಾ ಇದ್ದೀವಿ. ಅದರಿಂದ ಭಾಷೆಯು ಸಂಸ್ಕೃತಿಯಲ್ಲಿ ಅಂತರ್ಭಾಗ. ನಮ್ಮ ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ಕರ್ಮ ಹೇಳ್ತಾರೆ, ಪುಣ್ಯಪಾಪ ಹೇಳ್ತಾರೆ, ಗಾಡನ್ನು ಡಿವೈಡ್ ಮಾಡಲ್ಲ ನಮ್ಮ ಜನರು. ಆದರೆ ನಾವು ಇಂಗ್ಲಿಷ್ನಲ್ಲಿ ಹೇಳಿ ಆ ಇಂಗ್ಲಿಷ್ ಮಾತುಗಳನ್ನು ಮತ್ತೆ ಇಲ್ಲಿ ಗಾಡ್ ಮೆನ್ ಏನು ಹೇಳುತ್ತಾರೆ? ದೇವಮಾನವ ಎಂದು ಹೇಳ್ತಾರೆ ಅಲ್ಲವೇ? ಇನ್ನೊಂದು ಲೆಸ್ಸರ್ ಗಾಡ್, ಹೈಯರ್ ಗಾಡ್ ಎಂದು ಹೇಳ್ತಾರೆ. ಅಂದರೆ ಒಬ್ಬನಿಗೆ ತುಂಬಾ ಹಣ ಸಿಕ್ಕಿದ್ದರೆ ಗಾಡ್ ಸೃಷ್ಟಿ ಮಾಡಿದ್ದಾನೆ, ಬಡವನಾಗಿದ್ದರೆ ಗಾಡ್ ಸೃಷ್ಟಿ ಮಾಡಲಿಲ್ಲ, ಅಂದ್ರೆ ಇನ್ನೊಬ್ಬರು ಮಾಡಿದ್ದರಂತೆ. ಇದು ಅಬ್ರಹಮಿಕ ಪದ್ಧತಿ. ಅದರಿಂದ ಅದಕ್ಕಾಗಿ ಗಾಡ್ ಫಾರ್ ಸೇಕನ್ ಎಂದು ಹೇಳ್ತಾರೆ. ಅಂದ್ರೆ ಭಗವಂತನೇ ಬಿಟ್ಟ, ಭಗವಂತನೇ ಅವನನ್ನು ಸೃಷ್ಟಿ ಮಾಡಲಿಲ್ಲ. ಭಗವಂತನ ಸೃಷ್ಟಿ ಮಾಡಿದ್ರೆ ಪ್ರಪಂಚದಲ್ಲಿ ಇನ್ನೊಬ್ಬರು ಮಾಡ್ತಾರ? ಏನಪ್ಪಾ, ಅದವರದು ಹಾಗೇ ಇರುತ್ತದೆ. ಗಾಡ್ ಮಾಡಿದ್ದಲ್ಲ ಅಂತೆ, ಇನ್ನೊಬ್ಬರು ಮಾಡಿದ್ದಂತೆ. ನಮಗೆ ಎಲ್ಲಕ್ಕೆ ಕರ್ಮನೇ ಕಾರಣ. ಉತ್ತಮ ಕರ್ಮದಿಂದ ಉತ್ತಮ ಗತಿ, ಕೆಟ್ಟ ಕರ್ಮದಿಂದ ಕೆಟ್ಟ ಗತಿ. ಬಟ್ ಎಲ್ಲಕ್ಕೆ ಎಲ್ಲಾ ಕರ್ಮಗಳಿಗೆ ಫಲ ಕೊಡುವವನು ಈಶ್ವರನೇ. ನೀವು ಪಾಪ ಮಾಡಿದ್ದರೆ ಪಾಪದ ಫಲ ದುಃಖ, ಪುಣ್ಯ ಮಾಡಿದ್ದರೆ ಪುಣ್ಯದ ಫಲ. ಎಲ್ಲಾ ಕರ್ಮಗಳಿಗೆ ಫಲ ಕೊಡುವುದು ಈಶ್ವರನೊಬ್ಬನೇ. ಅದರಿಂದ ನಮಗೆ ಈಶ್ವರರು, ನಿಮ್ಮ ಈಶ್ವರ ಬೇರೆ, ನಮ್ಮ ಈಶ್ವರ ಬೇರೆ, ನಿಮ್ಮ ಗಾಡ್ ಬೇರೆ, ನಮ್ಮ ಗಾಡ್ ಬೇರೆ, ಧನಿಕರ ಗಾಡ್ ಬೇರೆ, ಬಡವರ ಗಾಡ್ ಬೇರೆ, ಮತ್ತೆ ಅದೃಷ್ಟವಂತರ ಗಾಡ್ ಮೇಲೆ, ದುರದೃಷ್ಟರ ಗಾಡ್ ಮೇಲೆ, ಲೆಸ್ಸರ್ ಗಾಡ್, ಹೈಯರ್ ಗಾಡ್. ಜನರು ನೋಡ್ತಾ ಇರುತ್ತಾರೆ. ನಮ್ಮ ಹಿಂದೂ ಜನರು ಈ ಇಂಗ್ಲಿಷ್ ಮೀಡಿಯಂ ಪದಗಳು ಬರುತ್ತಾ ಇದ್ದರೆ ಗಾಡ್ ಪಾರ್ಟಿಕಲ್ ಎಂದು ಹೇಳ್ತಾರೆ, ಗಾಡ್ ಫಾರ್ ಸೆಕಂಡ್ ಎಂದು ಹೇಳ್ತಾರೆ, ಗಾಡ್ ಫಿಯರಿಂಗ್ ಎಂದು ಹೇಳ್ತಾರೆ. ಇವುಗಳನ್ನು ಹಿಂದೂಗಳು ಗಮನಿಸ್ತಾ ಇದ್ದಾರ? ತಮ್ಮ ಗುರುಗಳ ಹತ್ತಿರ ಹೋಗಿ ಈ ಪದಗಳೆಲ್ಲ ಏನು ಎನ್ನುವುದು ಸರಿ ಮಾಡಿಕೊಂಡು ಕರೆಕ್ಷನ್ ಮಾಡಿಸಿಕೊಳ್ತಾ ಇದ್ದಾರ? ಈ ಕಾನ್ಸೆಪ್ಟ್ ಫಸ್ಟ್ ಥಿಂಗ್ ಇಸ್ ನಮಗೆ ಗುರುಗಳೇ ಬೇಕಲ್ಲ ಅಲ್ಲವೇ? ಹಿಂದೂಗಳಿಗೆ
ಹಿಂದೂಗಳು ಡೈರೆಕ್ಟ್ಲಿ ಗುರುವಾಗುತ್ತಾರೆ, ಶಿಷ್ಯರಾಗುವಕ್ಕಿಂತ ಮುಂಚೆ ಗುರುಗಳಾಗಿಬಿಡ್ತಾರೆ. ಅದು ಯಾವುದೂ ಓದುವಂದ್ರೆ ಯಾವುದೂ ಗುರುಮುಖತಃ ಕಲಿಯಬೇಕಾಗಿಲ್ಲ. ಹಿಂದೂಗಳದು ಒಂದು ಪರಮ ಮೂರ್ಖತ ದುಷ್ಟತೆ ಏನೆಂದರೆ, ದೇ ದೆಮ್ಸೆಲ್ವ್ಸ್ ಹ್ಯಾವ್ ಬಿಕಮ್ ಡಿಕ್ಲೇರ್ಡ್ ಗುರೂಸ್. ಸೆಲ್ಫ್ ಸ್ಟೈಲ್ಡ್ ಗುರು ಹೇಳ್ತಾರೆ, ಅವರು ಯಾರೋ ಅಲ್ಲ, ಹಿಂದೂಗಳೇ. ಹಿಂದೂಗಳಲ್ಲಿ ಹೆಚ್ಚಿನ ಜನರು ಸೆಲ್ಫ್ ಸ್ಟೈಲ್ಡ್ ಗುರುಗಳೇ, ಗುರುಮುಖನಿಂದ ಓದಿದವರಲ್ಲ. ಆಯ್ತಾ? ಈ ಗಾಡ್ ಫಾರ್ ಸೇಕನ್, ಈ ಭಾಷೆ ಏನಪ್ಪ? ಮರಿ ಈ ಭಾಷೆ ತಪ್ಪಿದೆ ಎಂಬುದೇ ಗೊತ್ತಿಲ್ಲ. ಸೋಲ್ ರೆಸ್ಟ್ ಇನ್ ಪೀಸ್ ಅಲ್ಲವೇ? ಸೋಲ್ ರೆಸ್ಟ್ ಇನ್ ಪೀಸ್. ನಿಮಗೆ ಹ್ಯಾಪಿ ನರಸಿಂಹ ಜಯಂತಿ. ಒಬ್ಬರಲ್ಲಿ ನನಗೆ ಮೆಸೇಜ್ ಮಾಡ್ತಾರೆ, ಹ್ಯಾಪಿ ನರಸಿಂಹ ಜಯಂತಿ. ನರಸಿಂಹ ಜಯಂತಿ ಬಂದರೆ ಆ ಜಯಂತಿ ದಿವಸ ಮೇಲೆ ನಿಮಗೆ ಹ್ಯಾಪಿ ಆಗಲಿ. ಇದು ಏನಪ್ಪ ಹ್ಯಾಪಿ ಅಂದ್ರೆ? ಏನಪ್ಪ? ವ್ರತ ಮಾಡುವ ದಿವಸ ಶ್ರೀರಾಮನವಮಿ, ಕೃಷ್ಣಾಷ್ಟಮಿ, ಆಯಾ ದೇವತಾ ಜಯಂತಿಯಲ್ಲಿ ಭಕ್ತಿಯಿಂದ ಭಗವದ್ ಆರಾಧನೆ ಮಾಡ್ತೀವಿ. ಆರಾಧನದಲ್ಲಿ ಯಾರಾದರೂ ಹ್ಯಾಪಿ ಎಂದು ಹೇಳ್ತಾರ? ಏನಪ್ಪ? ಅಂದ್ರೆ ನಮಗೆ ಏನೇ ಮಾಡು, ವೆಸ್ಟರ್ನ್ ಸಂಸ್ಕೃತಿ ನಾವು ಬಿಡುವುದಿಲ್ಲ. ಬೇಕಾದರೆ ಅದೇ ಗುಡ್ ಮಾರ್ನಿಂಗ್ ಅನ್ನು ನಾವು ಸುಪ್ರಭಾತಂ ಎಂದು ಮಾಡಿಕೊಂಡು ಹೇಳ್ತೀವಿ, ಬಟ್ ಮಾತ್ರ ಬಿಡಲ್ಲ. ಸುಪ್ರಭಾತಂ ಮಾತ್ರ, ಗುಡ್ ಮಾರ್ನಿಂಗ್ ಮಾತ್ರ ಬಿಡಲ್ಲ. ಶುಭರಾತ್ರಿ, ಶುಭೋದಯ ಅಂದ್ರೆ ಅರ್ಥವೇನು? ಅದೇ ವೆಸ್ಟ್ ಪದ್ಧತಿಗಳನ್ನು, ಪ್ರಿನ್ಸಿಪಲ್ ಅದೇ. ಅದಕ್ಕೆ ಟ್ರಾನ್ಸ್ಲೇಷನ್ ನಮ್ಮ ಭಾಷೆಯಲ್ಲಿ ಮಾಡ್ತೀವಿ. ಪ್ರಿನ್ಸಿಪಲ್ ಅದೇ. ಯಾಕಂದ್ರೆ ಶೇಮ್ಲೆಸ್ ಫೆಲ್ಲೋಸ್ ಅಲ್ಲವೇ ಹಿಂದೂಗಳು? ಮೋಸ್ಟ್ ಶೇಮ್ಲೆಸ್ ಫೆಲ್ಲೋಸ್. ಆ ಶೇಮ್ ಯಾವಾಗಲೂ ಕಲ್ಕೊಂಡ್ರ. ಕ್ರಿಶ್ಚಿಯನ್ ಮಿಷನರಿಗಳನ್ನು ಧರ್ಮಗುರು ಎಂದು ಹೇಳುತ್ತಾನೆ. ಇದು ಏನಪ್ಪ? ಕ್ರಿಶ್ಚಿಯನ್ ಮಿಷನರಿ ಧರ್ಮಗುರುವ? ಅದರಿಂದ ಭಗವಂತನಲ್ಲಿ ಹೆಚ್ಚಿನ ಗಾಡ್, ಲೋವರ್ ಗಾಡ್ ಎಂದೇನಿಲ್ಲ. ಎಲ್ಲ ಗಾಡ್ ಒಬ್ಬನೇ. ಓಕೆ? ದೇವತಾ ಅಂಶ ಇರಬಹುದು, ಔಪಾಧಿಕ ಬೇರೆ ಇರಬಹುದು. ಉಪಾದಿಯಿಂದ ಇಂದ್ರ, ವರುಣ, ಅಗ್ನಿಯಾದಿಗಳು ಬೇರೆ ಭಗವಂತರಲ್ಲ. ಇಂದ್ರ, ವರುಣ, ಅಗ್ನಿ ಪೂಜೆ ಮಾಡಿದ್ದರೆ ಇನ್ನೊಬ್ಬರೇನಾಗಲ್ಲ. ನೋಡಿ, ಅದೇ ಇಂದ್ರನನ್ನು ನೀವು ಇಂದ್ರ ದೇವತೆಯಾಗಿ ಪೂಜೆ ಮಾಡಬಹುದು. ಅದೇ ಇಂದ್ರನನ್ನು ನೀವು ಪರಮಾತ್ಮೆಯಾಗಿಯೂ ಮಾಡಬಹುದು. ಮನುಷ್ಯನನ್ನು ಸಾಮಾನ್ಯ ಮನುಷ್ಯ ಆಗಿ ನೋಡಬಹುದು, ದೇವತಾ ಉಪಾಧಿಯಾಗಿ ನೋಡಬಹುದು, ಪ್ರತೀಕೆಯಾಗಿ ನೋಡಬಹುದು. ಮನುಷ್ಯನೇ ಸಾಕ್ಷಾತ್ ಪರಮಾತ್ಮನೂ ಆಗಬಹುದು. ಏಕೆಂದರೆ ಮನುಷ್ಯನ ಪ್ರತೀಕವನ್ನು ನೀವು ತಗೊಂಡುವ ಪದ್ಧತಿಯಲ್ಲಿದೆ. ಮನುಷ್ಯ ಅಂದ್ರೆ ಒಂದು ಗುರು. ಗುರುವನ್ನು ಒಬ್ಬ ಸಾಮಾನ್ಯ ಮನುಷ್ಯ ಆಗಿ ಥ್ಯಾಂಕ್ ಯು ಗುರುಗಳೇ ಎಂದು ಹೋಗಿ ಶೇಕ್ ಹ್ಯಾಂಡ್ ಮಾಡಬಹುದು. ದಟ್ ಮೀನ್ಸ್ ಈಸ್ ಅನದರ್ ಹ್ಯೂಮನ್ ಬೀಯಿಂಗ್ ಲೈಕ್ ಯು. ಅಥವಾ ಗುರುಗಳನ್ನು ಒಂದು ಇಂದ್ರ, ವರುಣ, ಅಗ್ನಿ ಆದಿ ದೇವತೆಗಳಿಗೆ ಪ್ರತೀಕ ಆಗಿ ನೋಡಬಹುದು. ಅಥವಾ ಸಾಕ್ಷಾತ್ ಪರಬ್ರಹ್ಮಕ್ಕೆ, ಸಚ್ಚಿದಾನಂದ ಬ್ರಹ್ಮಕ್ಕೆ ಪ್ರತಿನಿಧಿಯಾಗಿ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ ಪೂರ್ತಿ ಶರಣಾಗತಿ, ಪೂರ್ತಿ ಭಕ್ತಿ ಮಾಡಿಕೊಂಡರೆ ಗುರುವು ಸಾಕ್ಷಾತ್ ಪರಬ್ರಹ್ಮಕ್ಕೆ ಪ್ರತಿನಿಧಿಯಾಗಿದ್ದಾನಲ್ಲ. ಹಾಗೆ ಅದೇ ಪ್ರತೀಕವನ್ನು ಸಾಮಾನ್ಯ ಮನುಷ್ಯವಾಗಿ ನೋಡಬಹುದು, ಪ್ರತೀಕೆಯಾಗಿ ನೋಡಬಹುದು, ಸಿಂಪಲ್ ಪ್ರಿನ್ಸಿಪಲ್ಗೆ, ಅಥವಾ ಪರಬ್ರಹ್ಮಕ್ಕೆ ಪ್ರತೀಕೆಯಾಗಿಯೂ ನೋಡಬಹುದು. ಆದ್ದರಿಂದ ನೋಡುವ ಪದ್ಧತಿಯಲ್ಲಿದೆ ಅಷ್ಟೇ ವ್ಯತ್ಯಾಸ. ಅದರಿಂದ ಲೆಸ್ಸರ್ ಗಾಡ್, ಹೈಯರ್ ಗಾಡ್ ಈ ಐಡಿಯಾಸ್ ಎಲ್ಲ ಬಿಟ್ಬಿಡಿ. ಚಿಲ್ಡ್ರನ್ ಆಫ್ ಲೆಸ್ಸರ್ ಗಾಡ್ ಎಂದು ಯಾರೋ ಪುಸ್ತಕನೇ ಬರೆದರು ಅಲ್ಲವೇ? ದೆನ್ ದ ಟ್ರೂ ಗಾಡ್, ಫಾಲ್ಸ್ ಗಾಡ್, ಹೈಯರ್ ಗಾಡ್, ಲೋವರ್ ಗಾಡ್. ಇದು ನೋಡಿ, ನಮಗೆ ಇಂಗ್ಲಿಷ್ ಭಾಷೆಯನ್ನು ತಂದು ಈಗ ಹಿಂದೂಗಳು ಮಾಡತಕ್ಕದ್ದೇನಿದೆ ಅಂದರೆ, ಇಂಗ್ಲಿಷ್ ಭಾಷೆ ಭಾರತ ದೇಶಕ್ಕೂ ಬಂದು ಬಿಟ್ಟಿದೆ. ಈಗ ಹೋಗುತ್ತಾ ಇಲ್ಲ ಅನಿಸುತ್ತಾ ಇಲ್ಲ, ಹೋಗ್ತದೆ ಅನಿಸುತ್ತಾ ಇಲ್ಲ. ಆದರೆ ಒಂದು ಮಾತ್ರ ಮಾಡಬಹುದು, ಆ ಇಂಗ್ಲಿಷನ್ನು ಭಾರತೀಕರಿಸಿ, ಅಂದ್ರೇನು, ಇಂಡಿಯನೈಸ್ ಇಟ್. ಅದರಲ್ಲಿ ಹೊಂದದೇ ಇರುವ ಪದಗಳು ಬಿಟ್ಟು ನಮ್ಮ ಸಂಸ್ಕೃತ ಪದಗಳು, ನಮ್ಮ ಆಧ್ಯಾತ್ಮಿಕ ಪದಗಳು, ನಮ್ಮ ಪವಿತ್ರತಾ ಪದಗಳು, ಅವುಗಳನ್ನೆಲ್ಲ ಸೇರಿಸಿಕೊಂಡು ಬಳಸೋಣ.
ಎಟ್ ಲೀಸ್ಟ್ ಗಾಡ್ ಫಿಯರಿಂಗ್, ಗಾಡ್ ಫಾರ್ ಸೇಕನ್, ರೆಸ್ಟ್ ಇನ್ ಪೀಸ್, ಈ ನಾನ್ಸೆನ್ಸ್ ಪದಗಳನ್ನು ಮಾತ್ರ ಬಿಡೋಣ. ಓಕೆ, ಅಂದರೆ ಅನಾವಶ್ಯಕ ಪದಗಳನ್ನು ಬಿಟ್ಟು ಭಾಷೆ ಮಾತ್ರ ಬಳಸಿದ್ದರೆ ನಮ್ಮ ಸಂಸ್ಕೃತಿ, ನಮ್ಮ ಸಾಂಸ್ಕೃತಿಕ ಪದಗಳು, ನಮ್ಮ ಸಾಂಸ್ಕೃತಿಕ ಭಾವನೆಗಳು, ಅದಕ್ಕೆ ಮೂಲ ಆಧ್ಯಾತ್ಮಿಕ ನಮ್ಮ ಉಪನಿಷತ್ತು ವೇದಾದಿಗಳು ಅವುಗಳು ಉಳಿಯುತ್ತವೆ. ಅಷ್ಟಾದರೂ ಮಾಡಲಿ. ಬಟ್ ಆದರೂ ಇಟ್ ಈಸ್ ನಾಟ್ ಈಸಿ. ವಿದೇಶೀಯರು ಒಬ್ಬನು ಓದಿದ್ದೀನಿ ನಾನು, ಏನು ಹೇಳ್ತಾನಂದ್ರೆ, ನಮ್ಮ ಭಾರತೀಯನೇ ಒಂದು ಪಂಡಿತ, ಒಳ್ಳೆಯ ಸಂಸ್ಕಾರವಂತ, ಒಳ್ಳೆಯ ಪಂಡಿತ. ಇಂಗ್ಲೆಂಡ್ ಜನರು, ಯುರೋಪಿಯನ್ ಜನರು, ಜರ್ಮನ್ ಜನರು ನಮ್ಮ ಶಾಸ್ತ್ರಗಳನ್ನು ಓದಿಕೊಂಡರು ಅಲ್ಲವೇ? ವೇದಗಳನ್ನು ಇಲ್ಲಿಂದ ಕಿತ್ಕೊಂಡು ಹೋದರು. ಉಪನಿಷತ್ತುಗಳು, ಏನೇನೋ ಪುರಾಣಗಳು, ಶಾಸ್ತ್ರಗಳು, ಆಯುರ್ವೇದ, ಜ್ಯೋತಿಷ್ಯ ತುಂಬಾ ಅದೆಲ್ಲ ಓದಿದ್ದಾರೆ, ಅನುವಾದ ಮಾಡಿಸಿಕೊಂಡರು. ಭಾರತೀಯ ಪಂಡಿತರನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಅವರಿಗೆ ಅನುವಾದ ಮಾಡಿಸಿಕೊಂಡು, ಅವರಿಗೆ ಅರ್ಥವಾಗದಿದ್ದರೆ ಇವರಿಂದ ಹೇಳಿಸಿಕೊಂಡರು. ಏಕೆ? ನಮ್ಮ ನಾಲೇಜು ಅವರು ಕಿತ್ತುಕೊಂಡು ಅವರದಾಗಿಸಿಕೊಳ್ಳುವುದಕ್ಕೆ ಅಷ್ಟೇ ಹೊರತು ಜರ್ಮನ್ ಅವರು ಜರ್ಮನ್ ಚರಿತ್ರ, ಜರ್ಮನ್ ಐಡೆಂಟಿಟಿ ಕಲ್ಕೊಂಡು ಇಂಡಿಯನ್ ಆಗುವುದಕ್ಕಲ್ಲ. ಇಂಗ್ಲೆಂಡ್ ಜನರು ನಮ್ಮ ಪುಸ್ತಕಗಳೆಲ್ಲ, ಇಷ್ಟೆಲ್ಲ ಪುಸ್ತಕಗಳು ಇಂಗ್ಲಿಷ್ ಅನುವಾದ ಮಾಡಿದ್ದಾರೆ. ಮ್ಯಾಕ್ಸ್ಮುಲ್ಲರ್ ಹಿಂದೂ ಆಗಿದ್ದನ? ನಿಮ್ಮನ್ನು ಎಲ್ಲರನ್ನು ಪ್ರಶ್ನೆ ಕೇಳ್ತಾ ಇದ್ದೆ. ಮ್ಯಾಕ್ಸ್ಮುಲ್ಲರ್ ಹಿಂದೂ ಆಗಿದ್ದನ? ಋಷಿ ಆಗಿದ್ದನೆಂದು ನಮ್ಮ ಜನರು ಪ್ರಶಂಸೆ ಮಾಡ್ತಾರಲ್ಲ, ಅವರು ಹಿಂದೂ ಆಗಿದ್ದನ? ಅಥವಾ ಯಾರ್ಯಾರು ಇಂಡಾಲಜಿಸ್ಟ್ಗಳು ನಮ್ಮ ಪುಸ್ತಕಗಳನ್ನು ಅನುವಾದ ಮಾಡಿದ್ದಾರೋ, ಓದಿದ್ದಾರೋ, ದೊಡ್ಡ ಲೈಫ್ ಎಲ್ಲ ರಿಸರ್ಚ್ ಮಾಡಿದ್ದಾರೋ, ಒಬ್ಬನಾದರೂ ಹಿಂದೂ ಆಗಿದ್ದನ? ಆಗಲಿಲ್ಲ. ಅಂದರೆ ಅರ್ಥವೇನೆಂದರೆ, ಅವರು ನಮ್ಮ ಶಾಸ್ತ್ರಗಳು, ಸಾಹಿತ್ಯ ಆಗಲಿ, ಯಾವುದೇ ಆಯುರ್ವೇದ ಆಗಲಿ ಓದಿಕೊಂಡಿದ್ದು ಇದನ್ನು ತಮಗೆ ಬಳಸಿಕೊಂಡು ತಮ್ಮ ಸಂಸ್ಕೃತಿಯನ್ನು ಎನ್ರಿಚ್ ಮಾಡಿಕೊಳ್ತಾರೆ. ತಮ್ಮ ಸಮಾಜ, ತಮ್ಮ ನಾಲೆಜನ್ನು ಎನ್ರಿಚ್ ಮಾಡಿಕೊಂಡು ತಮ್ಮ ಭಾಷೆಯಲ್ಲಿ ಹಾಕಿಕೊಂಡು ತಮ್ಮ ಐಡೆಂಟಿಟಿ ರಕ್ಷಿಸಿಕೊಳ್ತಾರೆ. ತಾವು, ತಮ್ಮ ದೇಶ, ತಮ್ಮ ಐಡೆಂಟಿಟಿ, ತಮ್ಮ ಸಂಸ್ಕೃತಿ, ತಮ್ಮ ಸಮಾಜ. ಹಿಂದೂಗಳು ಮಾತ್ರ ಒಂದು ಇಂಗ್ಲಿಷ್ ಶಬ್ದ ಕಲಿತುಕೊಂಡರೆ ಸಾಕು, ಹಿ ಗಿವ್ಸ್ ಅಪ್ ಹಿಂದೂಯಿಸಮ್ ಅಂಡ್ ಬಿಕಮ್ಸ್ ಕನ್ವರ್ಟೆಡ್. ಅಂದ್ರೆ ಏನು? ವಿ ಬಿಕಮ್ ಮೋರ್ ಯುರೋಪಿಯನೈಸ್ಡ್, ಮೋರ್ ವೆಸ್ಟರ್ನೈಸ್ಡ್. ಈವನ್ ಇಫ್ ಯು ಸ್ಟಡಿ 1% ಇಂಗ್ಲಿಷ್, ಯು ಬಿಕಮ್ ಮೋರ್ ಬ್ರಿಟಿಷರ್ ದ್ಯಾನ್ ಎ ಬ್ರಿಟಿಷ್ ಮ್ಯಾನ್. ಅಲ್ಲವೇ? ವಿ ಆಲ್ಸೋ ಶುಡ್ ಸ್ಟಡಿ ಇಂಗ್ಲಿಷ್ ಸಾಹಿತ್ಯ ಓದಿ, ಶೇಕ್ಸ್ಪಿಯರ್ ಆದಿಗಳು ಓದಿ, ಅವರು ಇಂಗ್ಲಿಷ್ ಪಾಶ್ಚಾತ್ಯ ಫಿಲಾಸಫಿ ಓದಿ, ಅವರು ರಿಲಿಜನ್ಸ್ ಓದಿ, ಟು ಎನ್ರಿಚ್ ಅಸ್. ಅವರಿನಿಂದ ಯಾವುದು ಒಳ್ಳೆಯ ಪಾಯಿಂಟ್ ಇದ್ದರೆ ತಗೊಳ್ಳುವುದು, ಅಥವಾ ಅದರಿಂದ ಕೆಲವೊಮ್ಮೆ ಒಳ್ಳೆಯ ಪಾಯಿಂಟ್ ಇರಲ್ಲ. ಬಟ್ ಓದ್ತಾ 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 ಅದು ತಪ್ಪು ಕಂಡು ಬಂದರೂ ನಮಗೆ ಒಂದು ಒಳ್ಳೆಯ ಐಡಿಯಾ ಹೊಳೆಯುತ್ತದೆ. ಎ ನ್ಯೂ ಐಡಿಯಾ ನಮ್ಮಲ್ಲೇ ಇನ್ಸ್ಪಿರೇಷನ್ ಅಂದರೆ ಸಮಟೈಮ್ಸ್ ತಪ್ಪು ನೋಡಿದರೂ ನಮಗೆ ಇನ್ನೊಂದು ಐಡಿಯಾ ಬರುತ್ತದೆ, ಕರೆಕ್ಟ್ ನೋಡಿದ್ದರೂ ಐಡಿಯಾ ಚೆನ್ನಾಗಿದೆ ಅನಿಸುತ್ತೆ. ಅಂದ್ರೆ ಯು ಡಿಸ್ಕವರ್ ಇನ್ಸ್ಪಿರೇಷನ್ ನಿಂದ ನಿಮಗೆ ಇನ್ನೊಂದಾಗ. ಹಾಗೆ ಮಾಡಿಕೊಂಡು ನಮ್ಮನ್ನು ನಾವು ಎನ್ರಿಚ್ ಮಾಡಿಕೊಳ್ಳಬೇಕು. ದಟ್ ಶೋಸ್ ಯುವರ್ ಐಡೆಂಟಿಟಿ. ಅರಬಿಂದೋ ಅದೇ ಹೇಳಿದ್ದಾರೆ, ವಿವೇಕಾನಂದ ಅದೇ ಹೇಳಿದ್ದಾರೆ. ಯು ರೀಡ್ ಅದರ್ ರಿಲಿಜನ್ಸ್ ಬಟ್ ಮೇಂಟೈನ್ ಯುವರ್ ಐಡೆಂಟಿಟಿ. ನಿಮ್ಮ ಓನ್ ಐಡೆಂಟಿಟಿ ಇಟ್ಕೊಂಡು ಅವರ ರಿಲಿಜನು, ಅವರ ಸಮಾಜ, ಅವರ ಚರಿತ್ರಗಳು, ಅವರ ಪುಸ್ತಕಗಳು, ಅವರ ಸಂಸ್ಕೃತಿ ಗಮನಿಸಿದ್ದರೆ ಕಂಪ್ಯಾರಿಸನ್ ಕಾಂಟ್ರಾಸ್ಟ್ ನಿಂದ ನಮ್ಮಲ್ಲಿ ಕೆಲವು ಹೊಸ ಐಡಿಯಾಗಳು ಹೊಳೆಯುತ್ತವೆ. ಕಂಪ್ಯಾರಿಸನ್ ಕಾಂಟ್ರಾಸ್ಟ್ ನಿಂದ ಅಲ್ಲವೇ? ಹಾಗೆ ನಮ್ಮನ್ನು, ನಮ್ಮ ಕುರಿತು ನಮಗೆ ಸೆಲ್ಫ್ ರಿಸರ್ಚ್ ಆಗುತ್ತದೆ, ನಮ್ಮಲ್ಲಿ ಇನ್ನೂ ಆಳವಾದ ಡಿಸ್ಕವರಿ ಆಗುತ್ತದೆ. ನಮ್ಮನ್ನು ನಾವು ಎನ್ರಿಚ್ ಮಾಡಿಕೊಳ್ಳಬೇಕು. ಅರವಿಂದೋ ಅದೇ ಹೇಳಿದ್ದಾರೆ, ವಿವೇಕಾನಂದ ಅದೇ ಹೇಳಿದ್ದಾರೆ. ಅವರ ಅನುಯಾಯಿಗಳೇ ವೆಸ್ಟರ್ನೈಸ್ ಆಗಿಬಿಟ್ಟರು. ಅಂದರೆ ನಮ್ಮ ಐಡೆಂಟಿಟಿಗೋಸ್ಕರಿಸಿ ಇನ್ನೊಬ್ಬರ ಮನೆಗೆ ಹೋಗ್ತೀರಿ. ಉದಾಹರಣೆ ಹೇಳ್ತಾ ಇದ್ದೆ, ಅವರ ಮನೆಗೆ ಹೋದರೆ ಅವರ ಮನೆಯಲ್ಲಿ ಏನೋ ಫರ್ನಿಚರ್ ಕಂಡು ಬರ್ತದೆ, ಕೆಲವು ಪದ್ಧತಿಗಳು. ನಮಗೆ ನಿಮ್ಮ ಮನೆಯಲ್ಲಿ ಕೆಲವು ಪ್ರಾಕ್ಟೀಸಸ್ ಇನ್ಕನ್ವೀನಿಯಂಟ್, ಅಸೌಕರ್ಯವನ್ನು ಉಂಟು ಮಾಡುವ ಕೆಲವು ಆಚಾರಗಳು, ಕೆಲವು ನಡತೆಗಳಿವೆ. ಅವರು ನೋಡಿದ್ದರೆ ನಾವು ಹೀಗೆ ಕಿಟಕಿ ಮಾಡಿಕೊಂಡಿದ್ದೀವಿ, ಹೀಗಿದ್ದರೆ ಹೀಗೆ ಈಸಿ ಆಗುತ್ತದೆ, ಇಲ್ಲಿ ಬಾವಿ ಇದೆ, ಬಾವಿ ಅಂದ್ರೆ ಇಲ್ಲಿ ಬಾವಿ, ಇಲ್ಲಿ ನೀರು ಈಸಿ ಆಗ್ತದೆ, ಹೀಗೆ ಮಾಡಿದ್ರೆ ಐಡಿಯಾ ಚೆನ್ನಾಗಿದೆ, ನಾವು ಮಾಡಬಹುದೇ ಎಂದು ಬಂದು ಯೋಚನೆ ಮಾಡಿಕೊಂಡು ನಮ್ಮ ಮನೆಗೂ ಅನುಕೂಲವಾಗುವಷ್ಟು ಸ್ವಲ್ಪ ಬದಲಾಯಿಸಿಕೊಂಡು ನಾವು ಮಾಡ್ತೀವಿ. ಅಂದ್ರೆ ಇನ್ನೊಬ್ಬರ ಮನೆಯಲ್ಲಿ ಕಂಡು ಬಂದಿರುವ ಕೆಲವು ಆಚಾರಗಳು, ಪದ್ಧತಿಗಳು ನೋಡಿ ಕಲಿತುಕೊಂಡು ನಮಗೆ ಅನುಕೂಲ ಮಾಡಿ. ಅಷ್ಟೇ ಹೊರತು
ಈ ಮನೆಯ ಜನರಾಗಿ ಬಿಟ್ಟು ನಮ್ಮ ಮನೆ, ನಮ್ಮ ಕುಟುಂಬ, ತಾಯಿ ತಂದೆ ಎಲ್ಲ ಬಿಟ್ಟು ಈ ಮನೆಗೆ ಜನರಾಗಿ ಬಿಡ್ತೀರಾ? ಹಾಗೇನಾಗಲ್ಲವಲ್ಲವೇ? ನಮ್ಮ ಜನರು ಏನು ಹೇಳಿದ್ದಾರೆ ಅಂದ್ರೆ, ವಿದೇಶಕ್ಕೆ ಹೋದರೆ ಗೋ ಅಬ್ಸರ್ವ್. ವಿವೇಕಾನಂದ ಏನು ಹೇಳಿದ್ದಾರೆ? ಪ್ರಪಂಚಕ್ಕೆ ಹೋಗು, ಅನೇಕ ದೇಶಗಳು, ಅವರ ಸಂಸ್ಕೃತಿ, ಅವರ ಸಮಾಜ, ಅವರ ಪದ್ಧತಿಗಳನ್ನು ಗಮನಿಸು, ಕಂಪೇರ್ ಕಾಂಟ್ರಾಸ್ಟ್ ಮಾಡು, ಅದರಿಂದ ನಿಮಗೆ ಇನ್ಸ್ಪಿರೇಷನ್ ತಗೊಂಡು ಬಾ. ಡೋಂಟ್ ಬ್ಲೈಂಡ್ ಇಮಿಟೇಷನ್ ಬೇಡ. ಅವರು ಮಾಡಿದ ಪದ್ಧತಿಗಳನ್ನು, ನಮಗೆ ಎರಡು ಇವೆ. ಅವರು ಮಾಡಿರುವ ಪದ್ಧತಿಗಳನ್ನು ಕುರುಡಾಗಿ ಆಚರಿಸುವುದು, ಆ ಪದ್ಧತಿಗಳ ಹಿಂದೆ ಇರುವಂತ ರಾಂಗ್ ಪ್ರಿನ್ಸಿಪಲ್ಸ್ ಇವೆ, ಆ ಪ್ರಿನ್ಸಿಪಲ್ಸ್ ಅನ್ನು ಅಡಾಪ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ವಿ ಆರ್ ಲೂಸಿಂಗ್ ಅವರ್ ಐಡೆಂಟಿಟಿ. ನಮ್ಮ ಓನ್ ಇಂಡಿವಿಜುವಾಲಿಟಿ, ನಮ್ಮ ಐಡೆಂಟಿಟಿ ಕಲ್ಕೊಂಡು ಬಿಡ್ತಾ ಇದ್ದೀವಿ. ಅಂದರೆ ಮೋರ್ ವಿ ಲರ್ನ್, ಮೋರ್ ವಿ ವಾಚ್, ಮೋರ್ ಇನ್ಫಾರ್ಮೇಶನ್ ಕಮ್ಸ್ ಫ್ರಮ್ ಅಬ್ರಾಡ್, ಮೋರ್ ಇಂಡಿಯನ್ಸ್ ಲೂಸ್ ಟು ಬಿ ಇಂಡಿಯನ್ಸ್. ಓಕೆ, ಇಂಡಿಯನ್ಸ್ ಇಂಡಿಯನ್ನಸ್ಸೇ ಕಲ್ಕೊಂಡುವುದು. ಅಂದ್ರೆ ಆಸ್ ಇಫ್ ವಿ ಆರ್ ಕಾಲನೈಸ್ಡ್ ಪೀಪಲ್ ಆಗುತ್ತಾ ಇದ್ದೀವಿ. ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ 47 ನಂತರನೂ ಮೋರ್ ಕಾಲನೈಸೇಷನ್ ಗಟ್ಟಿ ಆಯಿತು, ಹೆಚ್ಚಾಯಿತು ಅಲ್ಲವೇ? ಸ್ವತಂತ್ರ ಎಂಬುದು ಮೂರ್ಖರ ಮಾತು. ಯಾರು ಹೇಳ್ತಾರೋ ಸ್ವತಂತ್ರವಾಗಿದೆ ಎಂಬುದು ಜಸ್ಟ್ ಮೂರ್ಖರ ಮಾತು. ಅವರು ನಮ್ಮನ್ನು ಮೋಸ ಮಾಡುವುದಕ್ಕೆ ಅದೊಂದು ಸ್ವತಂತ್ರ ಪದ ಎಂದು ಬಳಸಿದ್ದಾರೆ. ಓಕೆ, ಟು ಚೀಟ್ ಅಸ್, ಅಂಡ್ ವಿ ಗಾಟ್ ಚೀಟೆಡ್ ಕಂಫರ್ಟಬಲಿ, ಹ್ಯಾಪಿಲಿ. ಸೊ ಈ ಒಳ್ಳೆ ಪಾಯಿಂಟ್ ನೋಡಿ. ಅರಬಿಂದೋ, ವಿವೇಕಾನಂದ ಹೇಳಿದ್ದು, ವಾಚ್ ಅದರ್ಸ್. ಅವರ ಚರಿತ್ರ ಓದೋಣ, ಅವರ ಪುಸ್ತಕಗಳು ಓದೋಣ, ಅವರ ದರ್ಶನಗಳು ಓದೋಣ, ಅವರ ಮತವನ್ನು ಓದೋಣ, ಅವರ ಸಾಮಾಜಿಕ ಇವುಗಳು ಓದೋಣ. ಅದನ್ನು ನೋಡಿ ಯಾವುದು ಅದನ್ನೇ ಆಸ್ ಇಟ್ ಈಸ್ ತಗೊಂಡು ಬಂದು ಅನುಕರಣ ಬೇಡ, ಇಮಿಟೇಷನ್ ಬೇಡ, ಡೈರೆಕ್ಟ್ಲಿ ಬೇಡ. ಏನು ಮಾಡಬೇಕು? ಟೇಕ್ ಇನ್ಸ್ಪಿರೇಷನ್. ಆ ಇನ್ಸ್ಪಿರೇಷನ್ ಇಟ್ಟುಕೊಂಡು ಯು ಡಿಸ್ಕವರ್, ನಿಮ್ಮ ಪರಿಸ್ಥಿತಿಗೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಆಧ್ಯಾತ್ಮಿಕಕ್ಕೆ ಅನುಗುಣವಾಗಿ ಥಿಂಕ್ ಅಂಡ್ ಇನ್ನೊಂದು ಡಿಸ್ಕವರ್ ಮಾಡಿ ಯು ಇಂಪ್ಲಿಮೆಂಟ್ ಇಟ್. ಸೊ ಎನ್ ಇನ್ಸ್ಪಿರೇಷನ್ ಇಸ್ ಡಿಫರೆಂಟ್ ಫ್ರಮ್ ಇಮಿಟೇಷನ್ ಅಂಡ್ ಏಲಿಯನೇಷನ್. ಓಕೆ, ಅನುಕರಿಸುವುದು, ವಿದೇಶಿಯರೇ ಆಗಿಬಿಡುವುದು ಅದು ಬೇರೆ. ಅಥವಾ ಜಸ್ಟ್ ಕಂಪೇರ್ ಕಾಂಟ್ರಾಸ್ಟ್ ನಿಂದ ಅವರು ಹೇಗೆ ಅಪ್ಲೈ ಮಾಡಿದ್ದಾರೆ ನೋಡಿ, ಯು ಡಿರೈವ್ ಎನ್ ಇನ್ಸ್ಪಿರೇಷನ್ ಅಂಡ್ ಯು ಡಿಸ್ಕವರ್ ಇನ್ ಯುವರ್ ಓನ್ ವೇ ವಿಚ್ ಸೂಟ್ಸ್ ಯುವರ್ ಲೈನ್ ಆಫ್ ಥಿಂಕಿಂಗ್. ನಮ್ಮ ಸಂಸ್ಕೃತಿ, ನಮ್ಮ ಸಮಾಜ, ನಮ್ಮ ದೃಷ್ಟಿಗೆ ಅನುಗುಣವಾಗಿ ಈ ವಿವೇಕವು. ಅದಕ್ಕೋಸ್ಕರ ಎಜುಕೇಶನ್ ಇಸ್ ಎ ಬ್ರೈನ್ ವಾಷಿಂಗ್, ನಾಟ್ ಮೇಕ್ ಯು ಕ್ರಿಯೇಟಿವ್ ಥಿಂಕರ್ಸ್. ನಮ್ಮ ಶಾಸ್ತ್ರ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಜೀವನವನ್ನು ಅರ್ಥ ಮಾಡಿಕೊಂಡು ಆ ಸೃಜನ ದೃಷ್ಟಿಯಿಂದ ಇನ್ನೊಂದನ್ನು ಕಂಡುಹಿಡಿಯುವುದು, ಅರ್ಥ ಮಾಡಿಕೊಳ್ಳುವುದು ಹಾಗಲ್ಲ. ಇಟ್ ಈಸ್ ಬ್ರೈನ್ ವಾಷಿಂಗ್, ಮೇಕಿಂಗ್ ಎ ಸೆಕೆಂಡ್ ಹ್ಯಾಂಡ್ ಪರ್ಸನ್, ಅನೇಬಲ್ ಟು ಥಿಂಕ್ ಬಟ್ ಮೋರ್ ಕೇಪಬಲ್ ಆಫ್ ಇಮಿಟೇಟಿಂಗ್ ಅಂಡ್ ಅಡಾಪ್ಟಿಂಗ್ ಅಂಡ್ ಗೆಟಿಂಗ್ ಏಲಿಯನೇಟೆಡ್. ಓಕೆ, ಅವರನ್ನು ಅನುಕರಿಸುವುದು, ಅವರವರೇ ಆಗಿಬಿಡುವುದು, ಕೊನೆಗೆ ಅವರಲ್ಲೇ ಒಬ್ಬರಾಗಿ ಬಿಡುವುದು. ಆಫ್ಟರ್ ಸಮ್ ಟೈಮ್, ಇನ್ನೊಂದು ಹಾಫ್ ಎ ಸೆಂಚರಿ ನಂತರ ಇಂಡಿಯಾ ಬಿಕಮ್ಸ್ ಎ ಯುರೋಪಿಯನ್ ಅಲೋನ್. ಇಂಡಿಯನ್ ನೆಸ್ಸೇ ಇರಲ್ಲ. ಆಲ್ ದಿಸ್ ಲುಕ್ಸ್ ಲೈಕ್ ಎ ಯುರೋಪಿಯನ್. ಇಟ್ ಬಿಕಮ್ಸ್ ಅನದರ್ ಇಂಗ್ಲೆಂಡ್. ಆಫ್ಟರ್ ಸಮ್ ಟೈಮ್ ಇಂಗ್ಲೆಂಡ್ ಹೋಗಿ ಬಿಡುವುದು. ಬಟ್ ಇಂಗ್ಲೆಂಡ್ ಹೇಗಿದೆ ಅಂದ್ರೆ ಇಂಡಿಯಾ ಹೋಗಿ ನೋಡಿ, ಯು ಕ್ಯಾನ್ ಸಿ ದಮ್ ಆಲ್ ಇಂಗ್ಲೆಂಡ್ ಇನ್ ಇಂಡಿಯಾ ಎಂದು ಹಾಗೆ ಆಗ್ತಾ ಇದೆ. ಇಂಡಿಯಾ ಬಂದು ನೋಡಿ ನಿಮಗೆ ಇಂಗ್ಲೆಂಡೇ ಕಂಡು ಬರುತ್ತದೆ. ಓಲ್ಡ್ ಇಂಗ್ಲೆಂಡ್ ಇಸ್ ಗಾನ್, ಬಟ್ ಯು ಕ್ಯಾನ್ ಸಿ ದ ಇಂಡಿಯಾ ರಿಟೇನ್ಡ್ ದ ಬ್ರಿಟಿಷ್ ಟ್ರೆಡಿಷನ್, ಹಾಗೆ ಕಂಡು ಬರ್ತಾ ಇದೆ. ಅಂದರೆ ಅರ್ಥವೇನು? ನಾವು ಅನುಕರಣಶೀಲರಾಗಿ, ಅನುಕರಣವೇ ಅಲ್ಲ, ನಮ್ಮ ವ್ಯಕ್ತಿತ್ವವೇ ಅವರ ಗುಲಾಮಿಯಾಗಿ, ಅನುಕರಣ, ಗುಲಾಮಿ ಅಂಡ್ ಲೂಸಿಂಗ್ ಯುವರ್ ಐಡೆಂಟಿಟಿ. ಈಗ ಇದು ಆಗುತ್ತಾ ಇದೆ. ದಿಸ್ ಇಸ್ ಎ ತುಂಬಾ ವಿವೇಕ. ಈವನ್ ದ ರಿಲಿಜಿಯಸ್ ಮಾತುಗಳು ಅಷ್ಟೇ. ವಿ ಬ್ರಿಂಗ್ ಗಾಡ್ ಮಾತು ತರ್ತೀವಿ, ಗಾಡ್ ಫಾರ್ ಸೇಕನ್, ಗಾಡ್ ಫಿಯರಿಂಗ್, ಈ ಮಾತುಗಳನ್ನೇ ತರ್ತೀವಿ. ಗಾಡ್ ಎಂಬ ಕಾನ್ಸೆಪ್ಟು ಹಾಗೆ ತರ್ತೀವಿ. ಗಾಡ್ ಈಸ್ ಒನ್ ಎಂದು ಹೇಳ್ತಾರೆ, ಎಲ್ಲರ ಗಾಡ್ ಈಸ್ ಒನ್ ಎಂದು. ನಮಗೆ ಒನ್ಗಿನ್ನೂ ಏನಿಲ್ಲ. ಏಕಂ ಸತ್ ವಿಪ್ರಾವದಂತೆ, ಏಕಂ ಸತ್ ಅಂದ್ರೆ ಗಾಡ್ ಈಸ್ ಒನ್. ಏನಪ್ಪಾ ಸತ್ ಅಂದ್ರೆ ಗಾಢ? ಯಾರು ಹೇಳಿದ ಬುದ್ಧಿ ನಿನಗೆ? ಇದೆಲ್ಲ ಈ ಮ್ಯಾಕ್ಸಿಮುಲರ್ ಬುದ್ಧಿಯ, ನಿಮಗೆ ಬ್ರಿಟಿಷರ್ ಬುದ್ಧಿಯ? ನಿಮಗೆ ಬ್ರಿಟಿಷರೇ ಗುರುಗಳಲ್ಲವೇ? ಸತ್ ಅಂದ್ರೆ ಗಾಡ್ ಎಂದು ಎಲ್ಲಿಯಾದರಿಗೆ? ಸತ್ ಅಂದ್ರೆ ಇರವು, ತತ್ವ, ಪರಮಾತ್ಮ ಎಂದು ಹೇಳಿದೆ. ತತ್ವ ಒಂದೇ, ಅನೇಕ ಗಾಡ್ ಆಗಿ ಕಂಡು ಇವರು ಹೇಳ್ತಾರೆ ಗಾಡ್ ಈಸ್ ಒನ್ ಎಂದು ಹೇಳ್ತಾರೆ. ಗಾಡ್ ಈಸ್ ಒನ್ ಎಲ್ಲಿದೆ? ಯು ಲರ್ನ್ ಫಸ್ಟ್ ಬಿಕಮ್ ಎ ಹಿಂದೂ ಅಂಡ್ ದೆನ್ ಮಾತಾಡು. ನೀವು ಹಿಂದುವೇ ಆಗಲಿಲ್ಲ, ಮಾತಾಡೋ ನಿಮ್ಮ ಮಾತಕ್ಕೆ ಏನರ್ಥ?
ಏಕಂ ಸತ್ ಅಂದ್ರೆ ಏನು? ಸತ್ ಅಂದ್ರೆ ಸ್ವರೂಪ, ತತ್ವ. ತತ್ವ ಒಂದು ಹೇಳಿದ್ದಾರೆ, ಗಾಡ್ ಒಂದು ಹೇಳಲಿಲ್ಲ. ಗಾಡ್ ಅನೇಕರೇ. ಭಗವಂತನ ಅಂದರೆ ಅನೇಕ ದೇವರು, ಅನೇಕ ರೂಪಗಳು, ಅನೇಕ ಅವತಾರಗಳು, ಅನೇಕವು ಇದ್ದೇ ಇವೆ. ತತ್ವ ಒಂದು ಎಂದು ಹೇಳಿದ್ದೇವೆ, ಗಾಡ್ ಒಂದು ಎಂದು ಹೇಳಲಿಲ್ಲ. ಓಕೆ. ದೇರ್ಫೋರ್ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಇಂದ್ರ, ವರುಣ, ಅಗ್ನಿ, ಶಿವಾದಿಗಳು ಅನೇಕ ದೇವರಿದ್ದಾರೆ. ಆದ್ದರಿಂದ ಪರಬ್ರಹ್ಮಣ ಧ್ಯಾನವು ಮನುಷ್ಯ ಲೋಕ, ಅಂತರಿಕ್ಷ ಲೋಕ ಹೇಳಿದರಲ್ಲ, ಅದಕ್ಕೆ ಅರ್ಥವೇನು ಅಂದರೆ ಉಪಾಸನಕ್ಕೆ ಪರಮಫಲ ಪರಮಾತ್ಮ ಪ್ರಾಪ್ತಿ. ಪರಮಫಲ ಅಂದರೆ ಫೈನಲ್ ರಿಸಲ್ಟ್. ತತ್ರ ಸರ್ವತ್ರೈವ ಪರಬ್ರಹ್ಮಣ ಏವ ಧ್ಯಾನಂ ಭವತಿ. ಓಂಕಾರದಿಂದ ಆಗುವುದು ನಿಜವಾಗಿ ಪರಬ್ರಹ್ಮೋಪಾಸನೆ. ಪರಮಫಲಂತು ಬ್ರಹ್ಮಜ್ಞಾನೇನೈವ ಪರಪ್ರಾಪ್ತಿ. ಪರಮಫಲವೇನೆಂದರೆ ವಿಚಾರ ಮಾಡಿದ್ದರೆ ಇಲ್ಲೇ ಜ್ಞಾನ, ಇಲ್ಲದಿದ್ದರೆ ಬ್ರಹ್ಮಲೋಕಕ್ಕೆ ಹೋಗಿದ ನಂತರ ಅಲ್ಲಿ ಜ್ಞಾನ. ಹೇಗಾದರೂ ಜ್ಞಾನವೇ. ಕೊನೆಯ ಜ್ಞಾನ, ಉಪಾಸನದ ಕೊನೆಯ ಫಲವೂ ಬ್ರಹ್ಮಜ್ಞಾನವೇ. ನೀವು ಉಪಾಸನ ಮಾಡಿದಾಗರೂ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮಲೋಕವು ಮುಗಿಯುವ ಸಮಯದಲ್ಲಿ ಅಲ್ಲಿ ಜ್ಞಾನವೇ ಆಗುತ್ತದೆ. ಓಕೆ. ತಥಾಪಿ ಯದಿ ಕೃತ್ಸ್ನಶೋ ಮಾತ್ರಾತ್ರಯ ವಿಭಾಗಜ್ಞೋ ಭವತಿ ಧ್ಯಾಯೇ ತದಾ ಬ್ರಹ್ಮಲೋಕಂಗತ್ವ ತತಃ ಪರಬ್ರಹ್ಮ ಪಶ್ಯತಿ. ಇಲ್ಲಿ ನೋಡಿ, ಓಂಕಾರದಲ್ಲಿ 3 ಮಾತ್ರಗಳಿವೆ. ಆ, ಉ, ಮ. 3 ಮಾತ್ರಗಳನ್ನು ಅಂದರೆ ಪೂರ್ಣ ಓಂಕಾರ. ಪೂರ್ಣ ಓಂಕಾರದ ಉಪಾಸನ ಯಾರು ಮಾಡ್ತಾರೋ ಅವರಿಗೇನಾಗುತ್ತದೆ? ಕೃತ್ಸ್ನಶಃ ಮಾತ್ರಾತ್ರಯ ವಿಭಾಗಜ್ಞೋ ಭವತಿ. ಪೂರ್ತಿ ಓಂಕಾರವನ್ನು ತಿಳಿದು ಮಾಡಬೇಕು. ಓಂಕಾರದ ಅರ್ಥವೇನೋ ತಿಳ್ಕೊಂಡು ಮಾಡಬೇಕೇ ಹೊರತು ಓಂಕಾರ ಅವ್ರು ಮಾಡ್ತಾರೆ ನಾನು ಮಾಡ್ತೀನಿ ಅಂದ್ರೆ ಇದು ನೋಡಿ, ಈ ಅನುಕರಣಶೀಲ ಇದೆಲ್ಲ ವೆಸ್ಟರ್ನ್ ಬುದ್ಧಿ, ಇದು ಇಂಡಿಯನ್ ಬುದ್ಧಿ ಅಲ್ಲ. ಅವ್ರು ಮಾಡಿದರೆ ನಾನು ಮಾಡ್ತೀನಿ, ಇನ್ನೊಬ್ಬರನ್ನು ನೋಡಿ ಮಾಡಿದರೆ ಆಗುತ್ತದಾ? ತೆಲುಗಿನಲ್ಲಿ ಹೇಳ್ತೀವಿ, పులిని చూసి ನಕ್ಕ వాత ಪೆಟ್ಕೊಂಡಟ್ಲು ಅಲ್ಲವೇ. ಹುಲಿಯನ್ನು ನೋಡಿತಂತೆ ಒಂದು ನರಿಗೆ ಒಂದು ಸಲ ಬುದ್ಧಿ ಹುಟ್ಟಿತು, ನಾನು ಹುಲಿ ಎಂದು ಹೇಳಿ ಮಿಕ್ಕ ಪಕ್ಕ ಇನ್ನು ಮೇಲೆ ಈ ಅರಣ್ಯಕ್ಕೆ, ಈ ಕಾಡುಗೆ ನಾನೇ ರಾಜ, ನಾನೇನು ಕಡಿಮೆ, ನಾನು ಹುಲಿ. ಎಲ್ಲರೂ ಹುಲಿ ಹುಲಿ ಎಂದು ಏಕೆ ಹೇಳ್ತಾರೆ? ನಾನೇ ಹುಲಿ ಎಂದು ಒಬ್ಬ ನರಿ ಹೇಳಿದರು. ಪಕ್ಕಕ್ಕಿರುವ ಪ್ರಾಣಿಗಳು ಏನು ಹೇಳಿತಂದ್ರೆ, ಓ ನೀವು ಹುಲಿ ಆದ್ರೆ ಹುಲಿಗೆ ಮೇಲೆ ಇಲ್ಲಲ್ಲಿ ಒಂಥದ್ದು ಏನು ಗೆರೆಗಳಿರುತ್ತವಲ್ಲ ಶರೀರ ಮೇಲೆ, ನಿಮಗೆ ಇಲ್ಲವೇ ಅಲ್ಲವಲ್ಲವೇ? ನಿಮ್ಮನ್ನು ಹುಲಿ ಎಂದು ಯಾರು ಹೇಳ್ತಾರೆ? ನಿಮ್ಮನ್ನು ನೋಡಿ ಯಾರು ಹೆದರ್ಕೊಳ್ತಾರೆ? ಇಲ್ಲವಾ, ನಾನು ಮಾಡ್ಕೊಳ್ತೀನಿ ನೋಡಿ ಅಂತ. ಒಬ್ಬನೇನು ಒಂದು ಕಬ್ಬಿನ ಸಲಾಕ, ಅದನ್ನು ರಾಡನ್ನು ಹೀಟ್ ಮಾಡಿ ತನ್ನ ಮೈಯೆಲ್ಲ ಹೀಗೆ ಮಾಡಿಸಿಕೊಂಡರಂತೆ. ಏನದು ಮಾಡಿಸಿಕೊಂಡ್ರೆ ಏನಾಗ್ತದೆ? ಎಲ್ಲ ಹುಣ್ಣಾಯಿತು, ಆಗಲ್ಲವಾ? ಅದನ್ಕೊಂಡರು ಹಾಗೆ ಮಾಡಿಕೊಂಡ್ರೆ ನೀವು ಹುಳಿ ಹಾಗೆ ಕಂಡು ಬರ್ತೀಯಾ? ಅದಾಗಿ ಬಿಟ್ರೆ ಗಾಯವಾಗಿ ಹುಣ್ಣಾಗಿ ಆಗಿ ಹೋಗಿ ಸತ್ಯ ಹೋದಲ್ಲ. ಆದ್ದರಿಂದ ನೀನು ಹುಲಿಯನ್ನು ಹೋಲಿಸಿಕೊಂಡು ನಾನು ಹುಲಿ ಎಂದು ಏನೇನು ಹಾಕೊಂಡರೆ ಇರುವುದು ಹೋಗುತ್ತದೆ ಬುದ್ಧಿ. ಆದ್ದರಿಂದ ಮಾತ್ರಾತ್ರಯ ವಿಭಾಗಜ್ಞ ಅಂದರೆ ಓಂಕಾರದ ಒಂದೊಂದು ಮಾತ್ರಕ್ಕೆ ಅರ್ಥವೇನು ತಿಳ್ಕೊಂಡು ಮಾಡಬೇಕು. ಅದು ತಿಳ್ಕೊಂಡು ಬೇಕಂದ್ರೆ ಮತ್ತೆ ಗುರುಪದೇಶ ಆಗಬೇಕಾಗುತ್ತೆ. ಅದರಿಂದ ಮಾತ್ರಾತ್ರಯ ವಿಭಾಗಜ್ಞೋ ಭವತಿ ಧ್ಯಾಯೇ ತದಾ ಬ್ರಹ್ಮ. ಅವನು ಪೂರ್ತಿ ಓಂಕಾರದವನ್ನು ಅರ್ಥ ತಿಳ್ಕೊಂಡು ಯಾರು ಧ್ಯಾನ ಮಾಡ್ತಾರೋ ಇಡೀ ಜೀವನ, ಒಂದು ದಿವಸ ಅರ್ಧ ದಿವಸ ಅಲ್ಲ, ಕಂಪ್ಲೀಟ್ ಜೀವನವೇ ಅದಕ್ಕೆ ಮುಡುಪಾಗಿಟ್ಟು ಉಪಾಸಕನಾಗುತ್ತಾನೋ, ಅಹಂಗ್ರಹೋಪಾಸಕ, ವಿಶ್ವರೂಪ ಉಪಾಸಕ, ಅವನಿಗೆ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮಲೋಕವು ಮುಗಿಯುವ ಸಮಯದಲ್ಲಿ ಬ್ರಹ್ಮಜ್ಞಾನವಾಗುತ್ತದೆ. ಅಂದರೆ ಇಷ್ಟು ದೂರ ಸ್ವಲ್ಪ ಸುತ್ತು ಹೋಗಿ ಬ್ರಹ್ಮಜ್ಞಾನ ಪಡ್ಕೊಳ್ತಾನೆ. ಸುತ್ತು ಹೋಗಲಿ, ನೇರಾಗೆ ಪಡ್ಕೊಳ್ಳುವುದು ಮುಖ್ಯ ಅಲ್ಲವೇ? ಸ್ವಲ್ಪ ಜನರು ಸುತ್ತು ಹೋಗ್ತಾರೆ, ಸ್ವಲ್ಪ ಜನರು ನೇರ ಹೋಗ್ತಾರೆ, ತೊಂದರೆ ಏನಿಲ್ಲ. ಸ್ವಲ್ಪ ಜನರು ಸುತ್ತೇ ಹೋಗಲಿ, ನೇರಾಗಿ ಹೋಗಲಿ. ಉಪಾಸಕನು ಪರಮಾತ್ಮ ಪ್ರಾಪ್ತಿ ಪಡ್ಕೊಳ್ತಾನೆ. ಉಪಾಸಕರನ್ನು ನೀವು ಯಾರನ್ನು ಕೀಳಾಗಿ ನೋಡಬೇಡಿ. ಬ್ರಹ್ಮಲೋಕ ಪ್ರಾಪ್ತಿಗೆ ಯಾರು ಸಗುಣ ಬ್ರಹ್ಮೋಪಾಸನ ಮಾಡ್ತಾ ಇದ್ದಾರೋ ನೀವು ಅವರನ್ನು ಕೀಳಾಗಿ ನೋಡಬೇಡಿ. ಭಕ್ತಿಯಿಂದ ವೈರಾಗ್ಯದಿಂದ ಮಾಡು, ಏನು ಆಸಕ್ತಿ ಇಲ್ಲದೆ ನಿಷ್ಕಾಮವಾಗಿ ಮಾಡು. ಅದೇ ಅಲ್ಲಿ ಹೋದ ನಂತರ ನಿಮಗೆ ಜ್ಞಾನವಾಗುತ್ತದೆ. ಅಷ್ಟೇ ಹೊರತು ಅವರನ್ನು ಕಡೆಗಣಿಸಿ ಅವರನ್ನು ಭ್ರಷ್ಟರಾಗಿ ಮಾಡಬೇಡಿ. ಎಲ್ಲರಿಂದ ವೇದಾಂತ ವಿಚಾರ ಆಗಲ್ಲ. ಅವಸ್ಥಾತ್ರಯ ವಿವೇಕ ಎಲ್ಲರಿಂದ ಆಗಲ್ಲ, ತುಂಬಾ ಕಷ್ಟ.
ಉಪಾಸನ ಮಾಡಿ ಬ್ರಹ್ಮಲೋಕಕ್ಕೆ ಹೋದ ನಂತರ ಆವಾಗ ಪಡ್ಕೊಳ್ತಾನೆ, ಏನಿದೆ ತೊಂದರೆ. ಸ್ವಲ್ಪ ಸುತ್ತು ಹೋಗ್ತಾನೆ, ಬಟ್ ಅಲ್ಲಿಗೆ ಹೋಗ್ತಾನೆ. ಬ್ರಹ್ಮಲೋಕಂಗತ್ವ ಪರಂ ಬ್ರಹ್ಮ ಪಶ್ಯತಿ. ಅಕಾರ ಮಾತ್ರಾರ್ಥ ವಿಜ್ಞಸ್ಯ ಮನುಷ್ಯ ಜನ್ಮ ಪ್ರಾಪ್ತಿ ಫಲ. ಯಾರು ಅಕಾರ ಅದನ್ನು ಮಾತ್ರ ಮಾಡ್ತಾರೋ ಅದಕ್ಕೇನಾಗ್ತದೆ, ಅವರಿಗೆ ಮುಂದಿನ ಜನ್ಮ ಮನುಷ್ಯ ಜನ್ಮ ಸಿಗ್ತದೆ. ಅದಕ್ಕೆ ಒಂದು ಉಪಾಸನ ಪದ್ಧತಿ ಇರುತ್ತದೆ. ಅಂದ್ರೆ ಏನು? ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್. ಮನುಷ್ಯನಿಗೆ ಅನ್ಯಾಯ ಮಾಡಬೇಡ, ಮೋಸ ಮಾಡಬೇಡ. ನೀವು ಸಜ್ಜನ ಮನುಷ್ಯ ಧರ್ಮಾತ್ಮನಾಗಿ ಜೀವಿಸಿದ್ದರೆ ಮುಂದಿನ ಜನ್ಮವು ನಿಮಗೆ ಮನುಷ್ಯ ಜನ್ಮನೇ ಇರುತ್ತದೆ. ಜನರು ಅನ್ಕೊಳ್ತಾರೆ, ಓ ನಮಗೆ ಮುಂದಿನ ಜನ್ಮ, ಈಗಿನ ಇರುವ ಮನುಷ್ಯ ಜನ್ಮ ಮುಂದೆ ಇರುತ್ತದೆ ಎಂದು ಗ್ಯಾರಂಟಿ ಇದೆಯಾ? ತಾನು ಬರುತ್ತದೆ ಅನ್ಕೊಂಡಿದ್ದೀಯಾ? ಇಲ್ಲ. ನೀವು ಮತ್ತೆ ಸಜ್ಜನರು ಧರ್ಮಾತ್ಮರಾಗಿ ಜೀವಿಸದಿದ್ದರೆ ಮುಂದಿನ ಜನ್ಮ ಮನುಷ್ಯ ಎಂದು ಗ್ಯಾರಂಟಿ ಇಲ್ಲ. ಯಾವುದೋ ಕಪ್ಪೆಯೋ ಅಥವಾ ಇನ್ನೇನೋ ಕಪ್ಪೆಯೋ ಬೆಕ್ಕೋ ಆಗಿಬಿಡ್ತಾನೆ. ಮನುಷ್ಯ ಎಂಬುದು ಹೇಳಕ್ಕಾಗಲ್ಲ. ಆದ್ದರಿಂದ ಧರ್ಮಾತ್ಮ ಸಜ್ಜನನಾಗಿದ್ದರೆ ಮನುಷ್ಯ ಜನ್ಮ ಆಗಬಹುದು. ಅಕಾರ ಮಾತ್ರ ಅರ್ಥ ವಿಜ್ಞಸ್ಯ ಮನುಷ್ಯ ಜನ್ಮ ಪ್ರಾಪ್ತಿ ಫಲಂ. ಅವನಿಗೆ ಅಟ್ಲೀಸ್ಟ್ ಮುಂದಿನ ಜನ್ಮ ಮನುಷ್ಯ ಜನ್ಮ ಇದ್ದರೆ, ಈಗಿನ ಜನ್ಮದಲ್ಲಿ ಮೋಕ್ಷ ಬುದ್ಧಿ ಹುಟ್ಟದಿದ್ದರೆ ಮುಮುಕ್ಷತ್ವ ಮುಂದಿನ ಜನ್ಮದಲ್ಲಾದರೂ ಹುಟ್ಟಿ ಮುಂದಿನ ಜನ್ಮದಲ್ಲಾದರೂ ಪಡ್ಕೊಳ್ತಾನೆ. ಓಕೆ. ಇತಿ ಫಲಂ ದ್ವಿಮಾತ್ರಾರ್ಥಜ್ಞಸ್ಯ ಧ್ಯಾಯಿನಃ ಸೋಮಲೋಕ ಗಮನ. 2 ಮಾತ್ರಗಳನ್ನು ಸೇರಿಸ್ತಾನೆ, ಆ ಉ. ಈ 2 ಮಾತ್ರಗಳನ್ನು ಸೇರಿಸಿ ಉಪಾಸನ ಮಾಡಿದ್ದರೆ ಅವರಿಗೆ ಸ್ವರ್ಗಲೋಕ, ಚಂದ್ರಲೋಕ ಅಂದ್ರೆ ಸ್ವರ್ಗಲೋಕ. ಇತ್ಯೇವಂ ಏಕದೇಶ ಜ್ಞಾನ ಪೂರ್ವಕಮಪಿ ಧ್ಯಾನಂ ವಿಶಿಷ್ಟ ಫಲಕಂ. ಈಗ ಓಂಕಾರ ಎಷ್ಟು ಮಹಿಮ ಉಳ್ಳದ್ದು ಗೊತ್ತೇ? ಪೂರ್ತಿ ಓಂಕಾರ ಮಾಡಿದ್ದರೆ ಬ್ರಹ್ಮಲೋಕ, ಪೂರ್ತಿ ಮಾಡದಿದ್ದರೂ ಸ್ವಲ್ಪ ಮಾಡಿದ್ದರೂ ನಿಮಗೆ ಫಲವೇ. ನೋಡಿ, ನಾವು ಪೂಜಾದಿಗಳು ಮಾಡ್ತೀವಿ ನೋಡಿ, ಪೂರ್ತಿ ಪೂಜೆ ಮಾಡಿದ್ದರೆ ಹೆಚ್ಚಿನ ಫಲ, ಸ್ವಲ್ಪ ಮಾಡಿದ್ದರೂ ಫಲ. ಭಗವದ್ಗೀತಾ ಪಾರಾಯಣ ಪೂರ್ತಿ ಮಾಡಿದ್ದರೆ ಹೆಚ್ಚಿನ ಫಲ, ಪೂರ್ತಿ ಆಗದಿದ್ದರೆ ಸ್ವಲ್ಪ ಆದರೂ ಮಾಡಪ್ಪ. ಡೈಲಿ ಅರ್ಧ ಭಗವದ್ಗೀತಾ ಮಾಡು. ಕೆಲವರು 6 ಅಧ್ಯಾಯಗಳು ಪಾರಾಯಣ, ಕೆಲವರು ಪೂರ್ತಿ ಭಗವದ್ಗೀತಾ ಇಡೀ ದಿವಸದಲ್ಲಿ ಪೂರ್ತಿ ಭಗವದ್ಗೀತಾ ಮಾಡ್ತಾರೆ ಗೊತ್ತಾ? ಮಾಡುವರು ತುಂಬಾ ಕಡಿಮೆ. ಪೂರ್ತಿ 18 ಅಧ್ಯಾಯಗಳು ಪ್ರತಿ ದಿವಸ ಪಾರಾಯಣ ಮಾಡ್ತಾರೆ. ಕೆಲವರು 9 ಅಧ್ಯಾಯಗಳು ಮಾಡ್ತಾರೆ. ಇವತ್ತು 9, ನಾಳೆ 9, 2 ದಿವಸಕ್ಕೆ ಒಂದು ಪಾರಾಯಣ. ಕೆಲವರು 3 ದಿವಸದಲ್ಲಿ ಮುಗಿತಾರೆ, 6 ಅಧ್ಯಾಯಗಳು. 6 ಅಧ್ಯಾಯಗಳು 3 ದಿವಸದಲ್ಲಿ ಮುಗಿಸ್ತಾರೆ. ಕೆಲವರು ಅದು ಆಗದಿದ್ದರೆ ಒಂದೊಂದು ಅಧ್ಯಾಯವಾದರೂ ಮಾಡು, ಒಂದೊಂದು ಅಧ್ಯಾಯ 1 ದಿವಸ ಅಷ್ಟಾದರೂ ಇರಲಿ. ಹೇಗಾದರೂ ಮಾಡು, ಎಷ್ಟಾದರೂ ಮಾಡು, ಸ್ವಲ್ಪ ಆದರೂ ಮಾಡಿದ್ದರೆ ಪುಣ್ಯಫಲ ಬರುತ್ತದೆ. ಹಾಗೆ ಕಿಮು ವಕ್ತವ್ಯಂ ಕೃತ್ಸೋಂಕಾರಾರ್ಥ. ಅಂದರೆ ಓಂಕಾರದ ಒಂದು ಅಂಶವನ್ನು ಮಾಡಿದ್ದರೂ ಇಷ್ಟು ಪುಣ್ಯ ಬರುತ್ತಾ ಇದೆ, ಒಟ್ಟು ಓಂಕಾರ ಮಾಡಿದ್ದರೆ ನಿಮಗೆ ಎಷ್ಟು ಫಲ ಎಂದು ಮನುಷ್ಯನಿಗೆ ಪ್ರೋತ್ಸಾಹ ಮಾಡಲಕ್ಕೆ. ಏವಂ ಓಂಕಾರ ಧ್ಯಾನ ಸ್ತುತ್ಯರ್ಥಮಪಿ ಭವತಿ ಲೋಕಪ್ರಾಪ್ತಿ ಫಲ ನಿರ್ದೇಶ ಇತ್ಯದೋಷ. ಅದರಿಂದ ಸ್ವರ್ಗ ಸಿಗ್ತದೆ, ಮನುಷ್ಯ ಜನ್ಮ ಸಿಗ್ತದೆ ಅಂದರೆ ಮನುಷ್ಯ ಜನ್ಮಕ್ಕೆ ಸೆಟಲ್ ಆಗು ಎಂದು ಹೇಳುತ್ತಾ ಇಲ್ಲ, ಅದು ಪ್ರಶಂಸ. ಅದರಿಂದ ಪೂರ್ತಿ ಓಂಕಾರ ಮಾಡಪ್ಪ, ನಿಮಗೆ ಬ್ರಹ್ಮಲೋಕ ಸಿಗ್ತದೆ ಎಂದು ಹೇಳುವುದು. ಅತ್ರ ಮಂದ ಮಧ್ಯಮ ಅಧಿಕಾರಿ ಭೇದೇನ ಕಥಂ ಫಲಭೇದೋ ಭವತಿ. ಅದೇ ಓಂಕಾರವನ್ನು ಉಪಾಸನ ಮಾಡಿದ್ದರೆ ಮಧ್ಯಮಾಧಿಕಾರಿಗೆ ಒಂದು ಫಲ, ಉತ್ತಮಾಧಿಕಾರಿಗೆ ಒಂದು ಫಲ, ಮಂದಾಧಿಕಾರಿಗೆ ಅದೇ ಓಂಕಾರ. ನಿಮ್ಮ ಅಧಿಕಾರಿತ್ವದಿಂದ ಫಲ ಬೇರೆ ಆಗುತ್ತದೆ. ಇದು ಒಳ್ಳೆಯ ಪಾಯಿಂಟ್. ಈ ಪ್ರಶ್ನೆ ಮಾಡ್ತಾ ಇದ್ದಾರೆ. ಟೈಮ್ ಆಯ್ತಾ? ಇವತ್ತು ಬೇಗ ಆಯ್ತು, ಟೈಮ್ ಆಯ್ತು, ಮುಗಿಸೋಣ. ನಾಳೆ ಇಟ್ಕೊಂಡು ಹೇಳೋಣ. ಓಕೆ, ನಾಳೆ ಮಧ್ಯಾಹ್ನ ಇದೆ ಅಲ್ಲವೇ, 4 ಗಂಟೆಗೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.